ಆನೆ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವು ಮಾಡುವೆ ಅಂತ. ವ್ಯಾಮೋಹಕ್ಕೆ ಬೀಳದಂಗಿದ್ರೆ ಪರಕ್ಕೆ ನಾವು ತಿಳಿದವರಾದ್ರೆ ಶರೀರ ಮೇಲಿನ ಮೋಹ ಬಿಟ್ಟಿರ್ಬೇಕು. ವಿಕಾರ ಹೊಂದುವಂಥ ಶರೀರವನ್ನು ಯಾರ್ಯಾರು ತಾವು ತಿಳ್ಕೊಂಡಿರ್ತಾರೆ ಅವರೆಲ್ಲ ದಡ್ರ. ಈ ಶರೀರ ಸುಖ ಕೊಡ್ತೈತಿ ಏನು ಸಂಕಟ ಕೊಡ್ತೈತಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಸಂಕಟ ಕೊಡ್ತೈತಿ ಅಂತ ಹೇಳ್ತಿರ್ಲಿಲ್ಲ. ಹಂಗಾರೆ ಅದ್ರ ಮ್ಯಾಗ ಯಾಕೆ ಮೋಹ ಮಾಡ್ತೀಪ? ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಅದನ್ನು ಪರೀಕ್ಷೆ ಮಾಡೋರು ಯಾರಿದ್ದಾರೆ? ಈಗ ಮನುಷ್ಯನ ಜನ್ಮದಾಗ ಮಾಡ್ಕೋ ಕೆಲಸ ಇದು, ಬಾಕಿ ಜನ್ಮದಾಗ ಅವಕಾಶನೇ ಸಿಗೋದು ನಿಮ್ಗೆ. ಯಾರು ಮಾಡ್ಯಾರ? ಪೂಜಾ ಮಾಡ್ಯಾನು, ಇನ್ನು ವ್ಯಾಪಾರ ಮಾಡ್ಯಾನು, ಒಕ್ಕಲ್ತನ ಮಾಡ್ಯಾನು. ಯಾರು ಮಾಡಿರಿ? ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಪರಿಶೀಲನೆ ಮಾಡೋರು ಯಾರಿದ್ದಾರೆ? ತನ್ನ ನಿಜವನ್ನು ಪರೀಕ್ಷೆ ಮಾಡದೇ ಇರುವುದು ಇದು ಮಹಾ ಮೂರ್ಖತನ ಅಂದ. ಕನಸಿನ ಮೇಲಿನ ವ್ಯಾಮೋಹವನ್ನು ಹೆಂಗೆ ಬಿಟ್ಟಿರ್ತಿ ಹಂಗೆ ಈ ಎಚ್ಚರಿಕೆ ಮೇಲಿನ ಮೋಹವನ್ನು ಬಿಟ್ಟಿರ ಕಲಿಬೇಕು ನೋಡಿ. ಯಾವನೋ ಒಬ್ಬ ಧೀರ ಇದ್ರ ಮ್ಯಾಗಿನ ವ್ಯಾಮೋಹವನ್ನು ತೆಗೆದು ಹಿಂತಿರುಗಿ ನಿಂತು ನೋಡ್ಕೊಳ್ಳೋ. ಕಶ್ಚಿದ್ದೀರ ಅಂತ ಅಮೃತತ್ವ ಮಿಶ್ಚನ ಆವೃತ್ತ ಚಕ್ಷು ಆತ್ಮ ನಮ್ಮ ಇಕ್ಷತ್. ಕನಸಿನ ಮೇಲಿನ ಮೋಹವನ್ನು ಹೆಂಗೆ ಬಿಟ್ಟಿರ್ತೀವಿ ನೋಡ, ಹಂಗೆ ಎಚ್ಚರಿಕೆ ಮೇಲಿನ ಮೋಹವನ್ನು ಬಿಟ್ಟಿರ ಕಲಿಬೇಕು. ಇಲ್ಲಿ ಒಬ್ಬ ವಿಚಾರವಂತ ಹಿಂತಿರುಗಿ ನಿಂತು ನೋಡ್ಕೊಳ್ಳೋಂಗಿದ. ಶಾನೆ ಆಗ್ಯಾನಂತೀರಿ. ಶಾನೆ ಆದಾಮ್ ಯಾರು? ದಡ್ಡ ಆದಾಮ್ ಯಾರು? ನೋಡಾವ್ ಯಾರು? ಮಾಡಾವ್ ಯಾರು? ಹೋಗಾವ್ ಯಾರು? ಬರಾವ್ರು ಯಾರು? ತಿನ್ನವ್ರು ಯಾರು ಅನ್ನೋದನ್ನು ವಿಚಾರ ಮಾಡಿ. ಯಾವೂ ನೀನಲ್ಲ, ನೀನಲ್ಲದನ್ನು ನೀನಂತ ಆರೋಪ ಮಾಡ್ಕೊಂಡು ಕೂತಿ. ಈ ಶರೀರವನ್ನು ಎಷ್ಟು ಮೇಲ್ಬಾನಿಕೆ ಮಾಡಿರು ಮತ್ತು ವಿಕಾರ ಒಂದಿಲ್ಲ ಒಂದು ವಿಕಾರಕ್ಕೆ ತುತ್ತಾಗಿ ಹೋಗುವುದನ್ನು ಇದು. ಎಷ್ಟು ಸುಗಂಧದ ದ್ರವ್ಯ ಹಚ್ಚಿದ್ರು ಇದಕ್ಕೆ ಆದರೆ ಹಂಗೆ ನಾರೋದಿಲ್ಲ ಅದು, ಮತ್ತು ತನ್ನಂಗೆ ಮಾಡ್ಕೊತದೆ. ಅದನ್ನು ಸುಧಾ ಹೊಲಸು ಮಾಡ್ತದೆ. ಎಷ್ಟು ಶೃಂಗಾರ ಮಾಡಿದರೂ ಹೊಲಸು ಆಗುವುದು ಬಿಡೋದಂಗಿಲ್ಲ. ದೊಡ್ಡ ಮಾತು ಮಾತಾಡ್ತದೆ. ಮತ್ತು ಹೀನ ವಿಷಯಗಳಲ್ಲಿ ತೊಡಗಿ ಬಳಲ್ತದೆ. ಶ್ರವಣ ಅನ್ನುವಂಥದ್ದು ಏನಂತಾರೆ, ಮೂಲ ಅಜ್ಞಾನನ ಕೆಡಿಸ್ತದೆ. ಮನನ ಆವರಣವನ್ನು ಕೆಡಿಸ್ತದೆ. ಏನು ಶ್ರವಣ ಮನನ ನಿಧಿಧ್ಯಾಸನದಿಂದ ವಿಕ್ಷೇಪ ಹೋಗ್ತೈತಿ. ಏನು ವಿಕ್ಷೇಪ ನಿಧಿಧ್ಯಾಸನ ಪರಿಪಕ್ವಾದ ಸಮಾಧಿ ಆಗ್ತದೆ. ಸಮಾಧಿ ಎತ್ತಿದಾಗ ನಿನಗೆ ಅತ್ಯಂತ ದುಃಖ ನಿವೃತ್ತಿ ಆಕೈತಿ. ಎರಡಷ್ಟು ನಿನಗೆ ದುಃಖ ಇಲ್ಲದಂಥ ಸ್ಥಿತಿ ಪ್ರಾಪ್ತ ಆಗ್ತೈತಿ. ಅವಾಗ ಪರಮಾನಂದದ ಸ್ಥಿತಿ. ಮಾನವ ವಿಚಾರಯುಕ್ತ ಪ್ರಾಣಿ ಅಂತಾನೆ, ಆದರೂ ಸುಧಾ ಅಜ್ಞಾನದೊಳಗೆ ಬಿದ್ದು ತೊಳಲ್ತಾನೆ ನೋಡ್ರಿ. ನಿಜವಾದ ಇರು ಅಭಾನದ ಅಂದ್ರೆ ತೋರುದಲ್ಲದು. ಏನು ಅದು ಗೊತ್ತಾಗದಂಗೆ ಐತೆ ನಮಗೆ, ಆವರಣ ಬಂದಂಗೆ ಐತೆ ಅದ್ರ ಬಗ್ಗೆ. ಇದು ಆವರಣ. ಆನಂದ ರೂಪಿ ಇದ್ದೇನೆ ಅಂತಾನೆ, ಆದರೂ ಸುಧಾ ಅದು ತೋರುವಲ್ದಂತಾನೆ. ಇದ್ದೇನೆಂಬುದು ಕೂಡ ಇದ್ದೇನೆಂಬುದನ್ನು ಕಂಡ ಇದ್ದೇನೆ ಅಂತ ಹೇಳ್ತೀವಿ, ಹೌದಿಲ್ಲ? ತಿಳಿಲಿಲ್ಲ ಅನ್ನೋದನ್ನು ತಿಳಿದೇ ಹೇಳ್ತಾನೆ.
ಆರಾಮು ಕಣ್ಣಿಗೆ ಕಾಣಿಸ್ತೈತಿ, ಕಾಣೋದು ಕಣ್ಣಿಗೆ ಕಾಣಿಸ್ತೈತಿ. ಇಂದ್ರಿಯಗಳಿಗೆ ಅಗೋಚರವಾದದ್ದು ಹೆಂಗೆ ಕಾಣಿಸ್ಬೇಕು? ಎಲ್ಲಿ ಕಾಣ್ಬೇಕು ನಿನಗೆ? ತಾ ಇಲ್ಲ ಅನ್ನೋದನ್ನ ಆವರಣ. ಹಮ್ಮಿನ ಧರ್ಮವನ್ನು ತನ್ನೊಳಗೆ ಆರೋಪ ಮಾಡಿಕೊಂಡು ನಾ ಸಾಯ್ತೀನಿ, ನಾ ಹುಡ್ತೀನಿ, ನಾನು ಜೀವಿ, ನಾನು ಬದ್ಧ ಅಂತ ತಿಳ್ಕೊಳ್ಳೋದು, ಇದೇ ವಿಕ್ಷೇಪ. ಶ್ರುತಿ ಗುರುಗಳಲ್ಲಿ ನಂಬಿಕೆಯಿಂದ ಏನು ನಮಗೆ ತಿಳುವಳಿಕೆ ಕತ್ಕೊಂಡು, ಇದು ಪರೋಕ್ಷ ಜ್ಞಾನ. ಗುರುಗಳಿಂದ ಕಲ್ಯಾಣ ಆತು ಅನ್ನೋದು ಗೊತ್ತಿದ್ದು ಮತ್ತು ಮನೆಯವ್ರು ನಂಬಿ ಮತ್ತು ಅವ್ರ ಬೆನ್ನ ಹಚ್ಚಿ ಸಂಕಟದಾಗ ಬಿದ್ದು ಹೊಳ್ಯಾಡ್ದು ಯಾಕ್ರಿ? ಗುರುಗಳಿಂದ ಕಲ್ಯಾಣ ಆದ್ರೆ ಅವ್ರು ಹೇಳಿದಂಗೆ ಕೇಳ್ಬೇಕಿಲ್ಲೋ? ಅವ್ರು ಹೇಳಿದ ಮಾರ್ಗವನ್ನು ಅನುಕರಣೆ ಮಾಡ್ಬೇಕಿಲ್ಲ? ಮನೆಯವ್ರಿಗೆ ಮಾತು ಕೇಳಿ ಮತ್ತೆ ಮನೆಗೆ ಹಾಕೋಬೇಕು. ಯಾರಿಂದ ಸಂಕಟ ಹೋಯ್ತು ಅವ್ರನ್ನ ಬಿಟ್ಕೊಟ್ರೆ ಮತ್ತು ಸಂಕಟಗಳನ್ನ ನಂಬುದನು. ಅಜ್ಞಾನ, ಆವರಣ, ವಿಕ್ಷೇಪ ಇವು ಮೂರು ದೋಷಗಳಲ್ಲೇ ಮಾನವ ಬಿದ್ದು ಹೊಳೆಯಾಡ್ತಾನೆ. ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ತಿಳಿದುಕೊಂಡು ನೀನೇ ಬ್ರಹ್ಮಸ್ವರೂಪನಿದ್ದಿ ಅನ್ನೋದನ್ನು ಅನುಭವ ತಗೊಂಡಾಗ ಇದು ನಮಗೆ ಲಾಭ. ಹೇಳಿದ್ದನ್ನು ಲಾಭ ಮಾಡ್ಕೊಳ್ಳಿಲ್ಲ ಅಂದರೆ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಆನಂತರ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇವು 7 ಆವರಣಗಳು ಜೀವನಿಗೆ ಅದಾವು. ಆಪ್ತವಾಕ್ಯ ಅಂದರೆ ನಂಬಿಗಸ್ತರ ಮಾತು. ನೀನೇ ಬ್ರಹ್ಮಸ್ವರೂಪ ಇದ್ದಿ ಅನ್ನೋದನ್ನು ಕೇಳಿ ಕೈ ಬಿಟ್ಟು ಬಿಡ್ತಾನೆ. ಅದು ಹೌದು ಅಲ್ಲೋ ಅನ್ನೋದನ್ನು ವಿಚಾರ ಮಾಡೋದಿಲ್ಲ. ನಾ ಹೆಂಗದೇನಪ್ಪ, ಅದು ನಾ ಹೆಂಗೆ ಬ್ರಹ್ಮಕ್ಕಿನ್ನ, ನಾ ಹೆಂಗೆ ದೇವರದೇನಂತ. ನೀವೆಲ್ಲರೂ ದೇವ ಸ್ವರೂಪಿಗಳಂದ್ರೆ ನೀವು ಸ್ವಲ್ಪ ಅದ್ರ ಕಡೆ ಗಮನ ಇಲ್ಲ. ನೀವು ಯಾರೇನು ತಿಳ್ಕೊ. ಮನುಷ್ಯನ ಜನ್ಮದಾಗ ಬಂದಾಗ ಇದ್ರ ಖಾತ್ರಿ ಮಾಡ್ಕೊಳಕ್ ಬರ್ತೈತಿ, ನಾನೇ ಅಮೃತ ಸ್ವರೂಪ, ಕೆಡಲಾರದಂಥ ವಸ್ತು ನಾನು ಅಂತ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ನೀನೇ ಬ್ರಹ್ಮ ಸ್ವರೂಪನಿದ್ದೆ ಅಂತ ಹೇಳಿದ ಗುಡ್ಡೆ ಅವರಾಗೂ ಮಾಡಿಕೊಂಡ. ತತ್ ಅಂದ್ರೆ ಬ್ರಹ್ಮ, ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ, ಆ ಬ್ರಹ್ಮಸ್ವರೂಪನ ನೀನದಿ ಅಂತ. ಏನು ಅಂಥ ತಿಳುವಳಿಕೆಯನ್ನು ನಾವು ಗಟ್ಟಿ ಮಾಡ್ಕೋಬೇಕಾಗಿ. ಮನಸ್ಸು ಹೊರಗೆ ಎಷ್ಟು ತಿರುಗಿದ್ರು ಮತ್ತು ಮೊದಲನೇ ಸ್ಥಾನಕ್ಕೆ ಬಂದಾಗ ನನಗದು ಶಾಂತಿ ನೋಡ್ರಿ. ಆರಾಮಿರು ತನ್ನಲ್ಲಿ ಅದ, ತನ್ನಲ್ಲಿ ಅನ್ನೋದು ಹೊಳಿಬೇಕಾದ್ರೆ ಭಾಳ ದಿನ ಬೇಕಿತ್ತು. ಖಾತ್ರಿ ಮಾಡ್ಕೋಬೇಕಾತ, ಸಮಾಧಿ ಹೊಂದಿಯಾಗ ಖಾತ್ರಿ ಮಾಡ್ಕೋದು. ನನ್ನಲ್ಲಿ ಐತೆ ಅನ್ನೋ ಒಮ್ಮೆ ಖಾತ್ರಿ ಆತಂದ್ರೆ ಹೊರಗೆ ಹೋಗೋದನ್ನ ಇಲ್ಲ, ಮನಸ್ಸು ಹೊರಗೆ ಹೋಗಕ್ಕೆ ಒಲ್ಲೆ ಅಂತ. ಮೇಲೆ ಮೇಲೆ ಇದನ್ನು ಹೇಳೋದು ಕೇಳೋದು ಮಾಡ್ಕೊಂತ ಹೋದಾಗಿದ್ದು ನಮ್ಗೆ ಅನುಭವ ಕೊಡೋಕೆ ಶುರುವಾಗೈತೆ ನೋಡಿ. ತಿಳಿದೇ ಇರಲಿ, ಇದನ್ನು ಹೇಳೋದು ಕೇಳೋದು ಬಿಡಬಾರ್ದು. ಇದು ಅಧ್ಯಾಪನವನ್ನು ಕಲಿಸೋದು ಮತ್ತು ಕಲಿಯೋದು. ಅಧ್ಯಯನ ಅಂದರೆ ಕಲಿಸೋದು, ಅಧ್ಯಾಪನ ಅಂದರೆ ಕಲಿಯೋದು. ಇದನ್ನು ಬಿಟ್ಟು ಒಂದು ಸ್ವಲ್ಪ ಕೂಡ ಇರಬಾರ್ದು. ಅಧ್ಯಯನ ಅಧ್ಯಾಪನ, ನಿಮ್ಮ ಸ್ವರೂಪದ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕದು. ಶರೀರ ನಾನಲ್ಲ, ಪ್ರಾಣ ನಾನಲ್ಲ, ಹಮ್ಮು ನಾನಲ್ಲ, ಚಿತ್ತು ಅಹಂಕಾರ ನಾನಲ್ಲ, ಮನಸ್ಸು ನಾನಲ್ಲ, ಇವ್ಯಾವೂ ನಾನಲ್ಲ.
ವಾರಿ ಶಿಖಿ ವಾಯು ನಭವೆಂಬಿವೆ ಅವು ನಾನಲ್ಲ, ಇವುಗಳನ್ನು ನಾನು ತಿಳಿದೀನಿ. ಪಂಚಭೂತಾದಿಗಳು. ಜ್ಞಾನಕ್ಕೆ ಬೀಜ ಯಾವುದು ಅಂದರೆ ಶ್ರವಣನ ಬೀಜದ. ಜ್ಞಾನಕ ಬೀಜಂ ರೂಪಂ ಕಾರ್ಯಂ ಅಂದರು. ಜ್ಞಾನಕ್ಕೆ ಬೀಜ ಶ್ರವಣ. ಅದನ್ನು ಯಾವುದೇ ಒಂದು ಅಣುವಿನಿಂದ ಅವನು ಬಿಡಲು ಅದು ರೂಪ. ಹೊಳ್ಳಿ ಮೊದಲು ಹೊಳ್ಳಿ ಮನಸ್ಸು ನಿನಗೆ ಅತ್ತಾಗ ಹೋಗದಾಗಿರುವುದನ್ನು ಅದು ಕಾರ್ಯ. ಹೊಳ್ಳಿ ಹೋಗಬಾರ್ದು ನಿನ್ನ ಮನಸ್ಸು ಆ ವಿಷಯದ ಕಡೆಗೆ. ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಹಮ್ಮಿನೊಳಗೆ ಅದು. ಕಾಮಕ್ರೋಧಾದಿ ವ್ಯವಹಾರಗಳು ಹಮ್ಮಿನೊಳಗೆ ತೋರ್ತವೆ, ಆದರೂ ಹಮ್ಮಿನಲ್ಲಿನ ಅದು. ನನ್ನಲ್ಲಿ ಮಾತ್ರ ಇವು ಯಾವುವೂ ಇಲ್ಲ. ನಿದ್ರೆಯೊಳಗೆ ಹಮ್ಮು ಅಡಗ್ತದೆ. ಎಚ್ಚರಿಕೆಯೊಳಗೆ ಹಮ್ಮು ಅಡಗಬೇಕು. ಏನು ನಿದ್ಯಾಗೆ ಹೆಂಗೆ ಅಡಗಿರ್ತೈತೆಲ್ಲ ಎಚ್ಚರಿದ್ದ ಅಹಂಕಾರ ಇಲ್ದಂಗೆ ಮಾಡಬೇಕು. ಅವ ನಿಜವಾದ ಸಾಧಕ. ಅಹಂಕಾರ ರಹಿತ ಆಗ್ಬೇಕು ನೋಡಿ. ಎಚ್ಚರಿದ್ದು ಆ ಭಾವ ಅನ್ಯಭಾವ ಎಲ್ಲ ಅಳದಾಗ ಅನುಭವ ಬರ್ತೈತಿ. ಇದ್ದ ವಸ್ತುವಿನ ಅನುಭವ. ಹಮ್ಮು ಉದಾಸೀನತೆಯನ್ನು ತೊಳೆದಾಗ ಕಾಮಕ್ರೋಧಾದಿಗಳ ವ್ಯವಹಾರ ಇರುವುದೂ ಇಲ್ಲ. ಹೌದು, ವೈರಾಗ್ಯ ಬಂತಂದ್ರೆ ಅವ ಕಾಮಕ್ರೋಧಾದಿಗಳು ಯಾಕೆ ಬರ್ತಾವೆ? ಎಲ್ಲದರ ಬಗ್ಗೆ ಉದಾಸೀನ ಆಯ್ತಾನೆ. ಎದ್ರ ಬಗ್ಗೆನೂ ಅವಾಗ ಇಚ್ಛೆ ಆಗೋದಿಲ್ಲ. ಮತ್ತು ಅಡ್ಡಿ ಆದ್ಮೇಲೆ ಸಿಟ್ಟನ್ನು ಬರೋದಿಲ್ಲ. ನಾವು ಎಲ್ಲದರ ಮ್ಯಾಗಿನ ಆಸಕ್ತಿ ಪೂರ್ಣ ತೆಗೆದು ಹಾಕಿರ್ತಾರೆ. ಏನು ಯಾವುದಾದ್ರೂ ತನಗೆ ಇಚ್ಛಿತ ವಸ್ತು ದೊರೆತಾಗ ಆನಂದ ತೋರ್ತದೆ ಅಂತಿದ್ರಲ್ಲ, ಆ ಆನಂದ ವಿಷಯದ್ದಲ್ಲ, ತಂದ ಅನ್ನೋದು ಯಾವಾಗಲೂ ವಿಚಾರ ಮಾಡ್ಕೊತ ಇರ್ಬೇಕು. ಹೆಂಗೆ ವಿಷಯದ ಬೆನ್ನು ಹತ್ತಿ ಹೋಗ್ತಾನೆ ಹಂಗಂಗೆ ವಿಷಮನ ಜಾಸ್ತಿ ಆಗ್ತದೆ. ಮನಸ್ಸಿನ ವ್ಯವಹಾರ ಎಲ್ಲ ಅಡಿಗೆ ನಿಶ್ಚಲ ಸ್ಥಿತಿಯನ್ನು ಹೊಂದಿದಾಗ ಆನಂದದ ಅನುಭೂತಿಯಾಗಿ ಶುರುವಾಗ್ತೈತಿ. ಅಲ್ಲಿ ವಿಷಯದ ನೆನಪನ ಇಲ್ಲ, ಕೇವಲ ಆನಂದದ ನೆನಪಿನಾಗ ಅದಾನೆ. ಆದರೆ ಆನಂದ ತೋರುವುದಲ್ಲದು, ಯಾವಾಗಲೂ ಇರುವುದು. ವಿಷಯ ವಸ್ತುಗಳು ತೋರ್ತವೆ, ಆನಂದ ಏನು ತೋರುವುದಿಲ್ಲ. ಆದರೂ ವಿಷಯದಲ್ಲಿ ಆನಂದ ಸಿಕ್ತೆ ಅಂತ ತಪ್ಪು ತಿಳುವಳಿಕೆ ಮಾಡಿಕೊಂಡ. ನಾಯಿ ತನ್ನ ಎಲುಬಿನಾಗಿಂದ ತನ್ನ ಇದ್ರಾಗಿಂದ ಅದು ಹೊಸಡ್ಯಾಗಿಂದ ರಕ್ತ ಬರ್ತೈತಿ. ಎಲಬಿನಾಗ ಐತಿ ಅಂತ ತಿಳ್ಕೊಂಡು ಎಲಬು ಕಡ್ದಾಗ ಕಡಿತಿರ್ತೈತಿ. ತನ್ನ ಬಾಯಾಗಿಂದ ರಕ್ತ ಅದು ಎಲಬಿನಾಗ ಐತಿ ಅಂತ ತಿಳ್ಕೊಂಡು ಸುಳ್ಳ ಕಡಿತಿರ್ತೈತಿ ಎಲಬು. ಯಾರು ಹೇಳಿದ್ರು ಕೇಳೋದಿಲ್ಲ. ಯಾವಾಗಲೂ ಅಭ್ಯಾಸ ಮಾಡವ ಯಾವುದೇ ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡಿರ್ತಾನೆ. ಅದ್ರ ಕಡೆ ಮನಸ್ಸ ಹಾಕೋದು ನಾವು. ಇನ್ನು ವಿಚಾರ ಇಲ್ಲದವ್ರಿಗೆ ಅದರಾಗ ಸುಖ ಬುದ್ಧಿ ಇಟ್ಕೊಂಡು ಅದೇ ಹೆಸನದಾಗ ಕಾಲು ಕಳೀತೇವೆ. ಏನಾರ ತಗೋಬೇಕನ್ನೋದೂ ಇಲ್ಲ, ಬಿಡಬೇಕನ್ನೋದೂ ಇಲ್ಲ. ಆನ ಉಪಾನ ಉದಾನ ಅನೋಪಾನ ಅಂದರೆ ಬಿಡುವಿಕೆ ಇಲ್ಲ, ತಗೋಬೇಕನ್ನೋದೂ ಇಲ್ಲ. ಅವಾಗ ಬುದ್ಧಿ ಉಪೇಕ್ಷೆ
ಆಗಿರ್ತದೆ. ಉಪೇಕ್ಷಾ ಬುದ್ಧಿ ಮಾನಸ ವೈದಲು ಆಗ ನಿನಗೆ ಆನಂದ ತೋರ್ತದೆ ಉದಾಸೀನ ವೃತ್ತಿಯೊಳಗೆ. ಇದಕ್ಕೆ ದೀಕ್ಷಾ ಅಂತಾರೆ. ಇದೇ ಉಪದೇಶ. ಆನಂದದಿಂದ ಇರಲಿಕ್ಕೆ ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ, ಶರೀರನ ಅವಶ್ಯಕತೆ ಇಲ್ಲ. ಸಂಕಟ ಹೊಂದಕ್ಕೆ ಬೇಕಾಗ್ಯಾವ ಎಲ್ಲ. ಏನು ನೀ ಸುಖ ಕೊಡ್ತಾವಂತ ನೀ ತಿಳ್ಕೊಂಡು ಇವ್ನು ಹಿಡ್ಕೊಂಡವ್ರು ಯಾರು ಆರಾಮದಾರ ಹೇಳಿ? ಇವುಗಳ ಸಂಬಂಧ ಎಲ್ಲ ಕೈ ಯಾವಾಗ ಬಿಟ್ಟಿರ್ತಿ ಯಾವಾಗ ನೀ ಆರಾಮನ ಇದ್ದಿ. ಇದ್ದು ಹೆಚ್ಚಾಗಿ ಎಲ್ಲಿದಾವೆ ಉಪಾಧಿಗಳ ಸಂಬಂಧ ಇದ್ದಿದ್ದಿಲ್ಲ. ಎಚ್ಚರಿಕೆ ಒಳಗೆ ಇವನು ಹಚ್ಕೊಂಡು ಕಾರ ಒದ್ದಾಡ್ಲಿಕ್ಕೈತಿ. ಈ ಸದ್ದ ಇದರ ಸಂಬಂಧ ತಪ್ಪಿಸ್ಕೋ, ಸದ್ದ ನಿನಗೆ ಆನಂದದ ಅನುಭೂತಿ ಬರ್ತೈತಿ. ಯಾವುದೂ ವಿಷಯದ ಕಟಗಟಿ ಇಲ್ಲದೆ ಆನಂದ ಹತ್ತದ ಅಂದ್ರೆ ಯಾಕೆ ಬಿಡ್ಬೇಕು ಅದನ್ನು? ಮನಸ್ಸು ಮಿಸುಕದ ಆರಾಮ ಸಿಗ್ತೈತೆ ಅಂದ್ರೆ ಯಾಕೆ ಬಿಡ್ಬೇಕಪ್ಪ ಅದನ್ನು? ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮವನ್ನು ನಾವು ವಹಿಸೋ ಕಾರಣ ಇಲ್ಲ. ಏನು ಮನುಷ್ಯನ ಹರಿದಾಟ ನಿಂತಾಗ ಅದ ಅನುಭವಕ್ಕೆ ಬರ್ತೈತಿ. ಈ ಹಿಡಿತ ಸಿಕ್ತು ಅಂದ್ರೆ ಏನಾದರೂ ಕಣ್ಣ ತೆಗೆದ್ರು, ಹರಿಹರ ಬ್ರಹ್ಮಾದಿಗಳು ಬಂದರೂ ಕಣ್ಣ ತೆಗೆದ್ರು. ದೇವತೆಗಳಂದ್ರೆ ಅವು ಭೋಗಲಂಪಟದಾಗ ಸಿಕ್ಕೊಂಡು ಒದ್ದಾಡ್ತ. ಜಗತ್ತನ್ನುವಂಥದ್ದು ಚಾರಿಟದ ಅಂತ ತಿಳಿದವ ಉದಾಸೀನ ಹಾಕನಂದ್ರೆ ಏನೂ ಲಾಭ ಇಲ್ಲ ಇದ್ರಾಗ ಅನ್ನೋದು. ಗೊತ್ತಿಲ್ಲದಕ್ಕೆ ನಾವು ಇಲ್ಲಿ ತನಕ ಬೇಳೆ ಕಳೆದೀವಿ, ಇದ್ರಾಗ ಸುಖ ಸಿಗ್ತೈತೆ ಅಂತ. ಇನ್ನು ನಿಜವಾಗಿ ಇದ್ರ ಹಕ್ಕಿಕತಿ ಗೊತ್ತಾದವ ಇದ್ರಾಗ ವ್ಯರ್ಥ ಬೇಳೆ ಕಳೆದಿಲ್ಲ, ಇದ್ರ ಕಡೆ ಎಲ್ಲ ಕೊಡಕ ಹೋಗುದು. ಏನೂ ಲಾಭ ಇಲ್ಲ ಇದ್ರಾಗ. ದೃಶ್ಯ ಎಲ್ಲ ನಾಮರೂಪ ಕ್ರಿಯಾತ್ಮಕವಾದಂಥದ್ದು. ಇದು ಪ್ರತಿಯೊಬ್ಬ ಜೀವಿಗಳಿಗೆ ಮೊದಲು ನೆನಪಾದದ್ದು ಯಾವುದು ಅಂದರೆ ಆನಂದ ಸ್ವರೂಪನ. ಏನು ನೀನ ಅದ ಅದಿ, ಇದು ನಿನಗೆ ಹೊಳಿವಲ್ದು. ನಿನ್ನನ್ನು ನೀ ಮರ್ತ ಅನ್ಯತಾ ತಿಳುವಳಿಕೆ ಮಾಡ್ಕೊಂತ ಹೋಗಿ ಅದು ಗಟ್ಟಿ ಹಾಕೊಂಡು ಕುಂತೈತಿ. ಆದರೆ ನೀ ಯಾರು, ನೀ ಅಲ್ಲದ್ದು ಯಾವುದು ನೆನಪು ಮಾಡ್ಕೋ. ಇದ್ದೇನೇನೋ ತಿಳುವಳಿಕೆ ಮೊದಲು, ಹೊರಗಿನ ಜಗತ್ತಿನ ವಸ್ತುಗಳ ತಿಳುವಳಿಕೆ ಮೊದಲು. ಮೊದಲೇ ನಾನು ಇದ್ದೇನೆ ಅನ್ನೋದು ಅನುಭವ, ಮೊದಲಿನ ಅನುಭವ, ಫಸ್ಟ್ ಇಂಟ್ಯೂಷನ್. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋದು. ಹೊರಗಿನ ವಸ್ತುಗಳ ತಿಳುವಳಿಕೆ ಮೊದಲು ಏನು ಆನಂದದ ತಿಳುವಳಿಕೆ ಮೊದಲು? ಎಲ್ಲಿದ್ದೀರಿ ನಡಬರ್ಕ ಬಂದದ್ದು ಎಲ್ಲ ಬಾಹ್ಯ ವಸ್ತುಗಳ ತಿಳುವಳಿಕೆ ಎಲ್ಲ. ಮೊದಲು ಆನಂದ ಒಂದೇ ಐತಿ, ಕೇವಲ ಅದೊಂದೇ. ಅದರ ಹೊರತು ಅನ್ಯದ್ದು ಏನೂ ಇಲ್ಲ. ಅದರ ಅಭ್ಯಾಸದಾಗ ತೊಡಗಿದವಾಗ ಅದು ಅನುಭವಕ್ಕೆ ಬರ್ತದೆ. ಯಾವ ತರ್ಕ ವಿತರ್ಕವಿಲ್ಲದೆ ಮೊದಲನೆಯ ಅನುಭವಕ್ಕನ ಪ್ರಥಮ ಅನುಭೂತಿ ಅಂತ ಕರೀತಾರೆ. ತರ್ಕ ಮಾಡ್ಕೋತ ಕೂತೆ ಅಂದ್ರೆ ಬುದ್ಧಿ ಇದ್ದನು ಆಕೈತಿ, ಜಗಳ ಆಗ್ತೈತಿ. ಹಮ್ಮ ಬೇರೆ ಇರುವ ಬೇರೆ. ಹಮ್ಮು ನಿದ್ರೆಯೊಳಗೆ ಅಡಗ್ತೈತಿ. ಹಮ್ಮಿನ ವಿಕಾರಗಳು ನಡೆಯದೇ ಇದ್ದಾಗ ಇರುವಿಕಿರ್ತದೆ. ಹಮ್ಮಿನ ಎಲ್ಲ ವ್ಯವಹಾರಕ್ಕೂ ಸಾಕ್ಷಿಯಾಗಿದ್ದದ್ದನ್ನ ಜ್ಞಾನದ ಕಾರ್ಯ. ಮನ ಬುದ್ಧಿ ಚಿತ್ತು ಅಹಂಕಾರ ಇವೆಲ್ಲ ನನ್ನಿಂದ ಅರಿವಿಸ್ಕೊಳ್ತಾವ. ಒಂದಿಂದ ಇವು ನಾನು ಅಲ್ಲ. ಇದನ್ನು ಬಾಯಿಲೆ ಅಂದನ್ನ ವೃತ್ತಿ ತದಾಕಾರ ಆಗ್ಬೇಕು ನೋಡ್ರಿ. ಬ್ರಹ್ಮಾಕಾರ ತಯಾ ವೃತ್ತಿ ಬ್ರಹ್ಮಾಕಾರ ಆಗ್ಬೇಕು. ನಿರ್ವಿಕಾರ ತಯಾ ಸ್ಥಿತಿ. ಯಾವುದೇ ವಿಕಾರ ಆಗದಂಥ ಸ್ಥಿತಿ ಅದು. ಏನು ಬ್ರಹ್ಮಾಕಾರ ವೃತ್ತಿ ಅಂದರೆ ಬಾಯಿಲೆ ಆನಂದ ಸುಖ ಅನ್ನುವಾಗ ವೃತ್ತಿ ವಿಷಯದ ಆಕಾರ ಆಗ್ಬಾರ್ದು, ಆನಂದದ ಆಕಾರನೇ ಇರ್ಬೇಕು.
ಅಪ್ಪ ಅವ್ರ ಶಾಸ್ತ್ರ ಹೇಳೋ ಕಾಲಕ್ಕೆ ವೃತ್ತಿ ಸ್ಥಗಿತ ಆಗಿಬಿಡ್ತಿತ್ತು. ಉಪೇಕ್ಷಾ ಸ್ಥಿತಿಯಲ್ಲಿ ಯಾವ ಉಪಾಧಿ ಕಾಟನೂ ಇಲ್ಲಲ್ಲಿ. ನಿತ್ಯದ ಕೆಲಸ ನಮ್ಮದು ಮುಗುದಿಂದ ಆರಾಮ್ ಕೂಡ್ಬೇಕನ್ನೋ ಭಾವ ಬರ್ತದಲ್ಲ, ಅವಾಗ ಆರಾಮ ಅನುಭವ ಬರ್ತೈತಿ. ಆ ಆರಾಮ ಯಾಕೆ ಬಂತು ಎಂತ ಬಂತು ಅಂತ ಅದ್ರ ಕಡೆ ಲಕ್ಷ್ಯ ಕೊಟ್ಟು ತಿಳ್ಕೊಂಡ್ರೆ ಜಗತ್ತಿನ ಭಾವನೆ ಬಿಡ್ತಾವೆ. ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ, ಅದಕ್ಕೆ ಮೇಲೆ 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 ಇದ್ರೆ ಅಭ್ಯಾಸ ಮಾಡಬೇಕಾಗಿತ್ತು. ಅಭ್ಯಾಸಕ್ಕೆ ವೇಳೆ ಮೀಸಲಾಗಿ ಇಟ್ಕೋಬೇಕಾಗಿತ್ತು. ಜೀವಿಗಳ ಪುಣ್ಯದ ಜೋರಿದ್ರೆ ಬ್ರಹ್ಮನಿಷ್ಠರು ಭೇದ ಬಡದ ಬುದ್ಧಿ ಹೇಳ್ತಾರೆ, ಇಲ್ಲ ಅಂದ್ರೆ ಹೇಳಕ್ಕೆ ಹೋಗುದಿಲ್ಲ. ತತ್ವಮಶಿ ಮಹಾವಾಕ್ಯದ ಅರ್ಥವನ್ನು ಅನುಭವ ಬರುವಂಗ ಬ್ರಹ್ಮನಿಷ್ಠರ ಮುಖಾಂತರ ಕೇಳಿ ತಿಳ್ಕೋದಕ್ಕನ ಶ್ರವಣ ಅಂತಾರೆ. ಕೇಳಿದ ಅರ್ಥವನ್ನು ಮನನ ಮಾಡೋ ಕಾಲಕ್ಕೆ ಯಾವ ನಮೂನಿ ವಿಘ್ನಗಳು ಬರ್ತಾವೆ ಅವನ್ನೆಲ್ಲ ಆಯಾ ನಮೂನಿ ಯುಕ್ತಿಗಳನ್ನು ಹಾಕಿ ಆ ವಿಘ್ನಗಳನ್ನು ದೂರೀಕರಿಸುವುದನ್ನು ಮನನ. ಇದು ನಾನು ಅನ್ಲಿಕ್ಕೆ ಹೋದ್ರೆ ಅದು ಯಾವುದೂ ತಾನಲ್ಲ, ಯಾಕಂದ್ರೆ ಅವು ನನಗೆ ದೃಶ್ಯ ಆಗ್ತಾವೆ. ಇರುವಿಕೆ ಏನದನ ಹಮ್ಮಿನ ವಿಕಾರ, ಇರುವಿಕೆಗೆ ಹಮ್ಮಿನ ವಿಕಾರ ಹತ್ತಿಲ್ಲ, ಹತ್ತುದೂ ಇಲ್ಲ. ನಿದ್ರೆ ಒಳಗೆ ಹೆಂಗಿರ್ತಿ ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ ನೋಡು. ನಿದ್ರೆ ಒಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತೊಗೊಂಡು ಇರುವ ಅಭ್ಯಾಸ ನಾವು ಮಾಡಬೇಕಾಗಿದೆ. ಒಮ್ಮೆ ಅದ್ರ ಸವಿ ಹತ್ತಿ ಅಂದ್ರೆ ಬಿಡುದೂ ಇಲ್ಲ ನೀವು. ಸವಿ ಹತ್ತಿದ ಹಾರುವ ಒಳ್ಳೆಂಗಿ ನುಂಗಿದಂತ ಹಂಗೆ ಒಮ್ಮೆ ಸವಿ ಹತ್ತಿ ಅಂದ್ರೆ ಈ ಕಡೆ ಒಳ್ಳೆ ನೋಡುದಿಲ್ಲ. ದರ್ಶನ ಅಂದ್ರೆ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ನೋಡುವುದಕ್ಕಂತಾರೆ ದರ್ಶನ ಅಂದ್ರೆ ತಿಳಿಯುವುದು. ಸುದರ್ಶನ ಅಂದ್ರೆ ಒಳ್ಳೆಯ ವಸ್ತುವಿನ ತಿಳುವಳಿಕೆ, ಯಥಾರ್ಥ ತನ್ನ ಸ್ವರೂಪದ ತಿಳುವಳಿಕೆಗೆ ಸುದರ್ಶನ ಅಂತಾರೆ. ಯಾವುದೇ ವಸ್ತು ನಮಗೆ ತಿಳಿಬೇಕಾದ್ರೆ ವೃತ್ತಿ ತದಾಕಾರ ಆದಾಗ ಆ ವಸ್ತುವಿನ ದರ್ಶನ ನಮಗಾಗ್ತದೆ. ಹೆಣದ ಮುಂದೆ ಕುಂತ ಅಳು ತಪ್ಪುದಿಲ್ಲ ಅಂತ. ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಬೇಕು ಅಭ್ಯಾಸ ದಶೆ ಒಳಗೆ. ನಮ್ಗೆ ಗುರುಗಳ ದರ್ಶನಕ್ಕೆ ಹೋಗಿದ್ವಿ ಅಂದ್ರೆ ಗುರುಗಳ ಹೆಣದ ದರ್ಶನಕ್ಕೆ ಹೋಗಿದ್ದೇನೆ. ಗುರುಗಳ ನೋಡಿದ್ವಿ, ಹೆಣ ನೋಡಿ ಬಂದೆವು. ಬ್ರಹ್ಮಾಕಾರ ವೃತ್ತಿ ಆಗೋದನ್ನ ದರ್ಶನ. ಪುನಃ ಹೇಳುವುದು ಕೇಳುವುದು ನಡೀತೀವಿ ಅಂದ್ರೆ ಚಕಮುಖಿ ಕಲ್ಲು ಕಟ್ಟಿಯುವಾಗ ಬೆಂಕಿ ಕಡಿ ಇಷ್ಟದಂಗೆ ಜ್ಞಾನದ ಕಡೆ ಬಿತ್ತು ಅಂದ್ರೆ ಕೆಲಸ ಆಕೈತಿ ನೋಡು. ಯಾವಾಗ ಜ್ಞಾನ ಉದಯ ಆಕೈತಿ ಯಾವಾಗ ಎಲ್ಲ ಸಕಲ ಕರ್ಮಗಳೆಲ್ಲ ನಾಶ ಆಗಿ ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಏನು ಸದ್ದರ್ಶನ ಅಂದರೆ ಎಲ್ಲ ಸಾಧನಗಳ ಮೂಲಕ ಮುಖಾಂತರವಾಗಿ ತನ್ನ ಇರುವನ್ನು ಅನುಭವಕ್ಕೆ ತಂದುಕೊಂಡಿರೋ ಪ್ರಯತ್ನ. ಗುರು ಅಂದ್ರೆ ಅದು ವ್ಯಕ್ತಿ ಅಲ್ಲ, ಅದು ಅರುವ ಗುರು. ನಿಜವಾದ ಅರಿವು ಆನಂದ ಮೊದಲ ಇದ್ದದ್ದು ಅದು ನಮಗೆ ಅನುಭವಕ್ಕೆ ಬರುವುದು. ನಡುವಿನ ವಸ್ತುಗಳು ಅನುಭವಕ್ಕೆ ಬರ್ತವೆ. ಯಾಕಂದ್ರೆ ಅಜ್ಞಾನ ಗಾಢ ಅದ ನೋಡಿ. ನಿದ್ದೆ ಬಂದಾಗಿದ್ದು ನಿದ್ದೆ ಹೌದು ಅಲ್ಲೋ ಅನ್ನೋದನ್ನು ಯಾರೋ ವಿಚಾರ ಮಾಡಕ್ಕೆ ಹೋಗಿರನ. ಹಂಗೆ ವೃತ್ತಿ ಬಂದಾದಾಗ ಯಾರು ಕೂಡ ವ್ಯವಹಾರ ನಡೆಯುವುದಿಲ್ಲ. ಪ್ರತ್ಯೇಗಾತ್ಮನ ಬುದ್ಧಿ ಕರ್ತವ್ಯ ತೋರಿಕಿಡುವುದು ಯಥಾರ್ಥ ನಮ್ಮ ಇರುವನ್ನ ಇದಕ್ಕಿದ್ದಂಗೆ ಅನುಭವಕ್ಕೆ ತಂದು ಕೊಟ್ಟು ಹೋಗ್ತದೆ. ಅದರ ಅಭ್ಯಾಸ ಗಟ್ಟಿ ಆಗ್ಬೇಕು ನೋಡ್ರಿ. ಅದು ಅನುಭವಕ್ಕೆ ಬರ್ಬೇಕಾತಂದ್ರೆ ಎಡಬಿಡದೆ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕಿದು. ಯಾರ್ಯಾರ ಭೂಮಿಕಾ ಹೆಂಗೆ ಇರ್ತೈತಿ ಹಂಗೆ ಅದು ಕಾರ್ಯ ಸಿದ್ಧಿ ಆಕೈತಿ ನೋಡ್ರಿ. ಆನಂದದೊಳಗೆ ಮತ್ತಾವುದು ಸರಿಬೇರಿಕೆ ಆಗಿಲ್ಲ. ಅದು ಅದು ಇರುವಂಗದ. ಎಲ್ಲಿ ನಾದಿಲ್ಲ ಅಲ್ಲಿ ನಾದದ ಗದ್ಲೆ ಅದಕ್ಕೂ, ಎಲ್ಲಿ ಶಬ್ದ ಇಲ್ಲ ಶಬ್ದದ ಗದ್ಲೆ ಅದಕ್ಕೆ, ಎಲ್ಲಿ ರೂಪ ಇಲ್ಲ ರೂಪದ ಗದ್ಲೆ ಅದಕ್ಕೆ ಬೇಕಾಗಿತ್ತು. ಈ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಇದ್ದ ಸಮಾಧಾನ ಕಳ್ಕೋತೀನಿ. ಭಾವನೆಗೆ ಬರುವುದೆಲ್ಲ ಮಾಯಾನ ಅನ್ನೋದು. ಭಾವ ಎಲ್ಲಿಗೆ ಮುಗಿತೈತಿ ಅವಾಗ ನಿನ್ನ ಇರುವಿಕೆ.
ಸುಮ್ಮನೆ ಇದ್ರೆ ಆರಾಮ ಇರ್ತೇವೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತೈತಿ. ಆದರೂ ಸುಮ್ಮನೆ ಇರಕ್ವಲ್ರಿ ನಾವು. ಸುಮ್ಮನೆ ಇರೋದ ಹೆಂಗಂತ ಯಾರನ್ನೂ ಕೇಳೋದಿಲ್ಲ ಯಾರು. ಎಲ್ಲರಿಗೂ ಗೊತ್ತೈತೆ ಅದು. ಹುಡುಗರೇ ಸುಮ್ಮನೆ ಇರಂದ್ರೆ ಸುಮ್ಮನೆ ಇರ್ತಾವೆ. ಸುಮ್ಮನೆ ಇರೋದು ಹೆಂಗಂತ ಯಾರೂ ಕೇಳೋದಿಲ್ಲ. ಭಾಳ ಪ್ರಶ್ನೆ. ತನುವಿದು ತಾನಲ್ಲ, ಇಂದ್ರಿಯಗಳು ನಾನಲ್ಲ, ಪ್ರಾಣ ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವ್ಯಾವೂ ನಾನಲ್ಲ. ಆನಂದದ ಭಾವ ಸಹಿತ ತಾನಲ್ಲ. ಎಲ್ಲಿ ತನಕ ಇರ್ತೈತಿ? ಹಮ್ಮಿರೋ ಮಠ ಆನಂದದ ಭಾವ ಇರ್ತೈತಿ. ಹಮ್ಮ ಅಡಗಿದ ಮ್ಯಾಗ ಅದು ಹೋಗಿಬಿಡ್ತೈತಿ. ಹಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನರಿಯುವುದು ಏನಾಗಾದ ಅಂತ. ಅದು ಅಹಂಕಾರ ರಹಿತ ಆತಂದ್ರೆ ಅಲ್ಲಿ ಎಲ್ಲ ಬಂದ್ ಆಕೈತಿ. ಅವಾಗ ನಮ್ಮ ಕೆಲಸ ಮುಗ್ದಂಗೆ. ತೂರ್ಯಾವಸ್ಥೆಯಲ್ಲಿ ಇರು ಮಠ ಅಹಂಕಾರ ತೂರ್ಯಾತೀತ ಅವಸ್ಥೆ ಅಥವಾ ತೂರ್ಯಾತೀತ ಅವಸ್ಥೆಯನ್ನು ನಾವು ಹೊಂದಿದ ನಂತರ ಹಮ್ಮು ಬಾಧ ಹೋಗ್ಬಿಡುತ್ತೆ. ಅಲ್ಲಿ ಅನುಭವ ಮಾಡೋವಲ್ಲಿ ಹಮ್ಮಿರೋ ಮಠ ಅನುಭವ. ಹಮ್ಮಿರೋ ತೂರ್ಯಾತೀತ ಅವಸ್ಥೆಯೊಳಗೆ ಹಮ್ಮ ಅಡಿಗೆ ಹೋಗೈತಿ. ಅಲ್ಲಿ ಅನುಭವ ಇಲ್ಲ ಅಂತ. ಭಾವನೆಗೆ ಯಾವ್ದಾದ್ರು ಬರ್ತೈತೆ ಅದೆಲ್ಲ ತೋರ್ಕಿನ ಮಾಯ. ಅದು ನಿನ್ನ ಇರು ಭಾವನೆಗೆ ನಿಲುಕಲಾರುತ್ತಂತೆ. ತನುವಿದು ತಾನಲ್ಲ, ಪ್ರಾಣನೂ ತಾನಲ್ಲ. ಯಾವ್ಯಾವ ನಿನ್ನಿಂದ ಅರಿವಿಸ್ಕೊಳ್ತೇವೆ ನೋಡು, ಅವು ಯಾವೂ ನೀನಲ್ಲ. ಅರಿವು ನೀನು, ಯಾವಾಗಲೂ ಇದ್ದು ಇರುವು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡು. ಇಂದ್ರಿಯಗಳಿಗೆ ಗೋಚರವಾದದ್ದನ್ನು ನಂಬಕ್ಕೆ ಹೋಗ್ಬೇಡ. ಅನುಭವಕ್ಕೆ ಬಂದದ್ದನ್ನು ನಂಬಕ್ಕಲ್ಲ. ಆನಂದ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ. ಇಂದ್ರಿಯಗಳಿಗೂ ವಿಷಯ ವಸ್ತುಗಳು ಗೋಚರಕ್ಕವು. ಅವು ಅಸ್ಥಿರವಾದದ್ದು. ಅದು ಸ್ಥಿರವಾದಂಥ ಆನಂದಮಯವಾದಂಥ ಇರುವ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದು. ನಿನ್ನ ಹೃದಯನ ರಾಮ ಮಂದಿರ, ಮನಸ್ಸಿನ ನಿಶ್ಚಲತ್ವನ ರಾಮ ಮಂದಿರ. ಅಂತರಂಗದಲ್ಲಿ ಮನಸ್ಸು ಯಾವಾಗ ನಿಶ್ಚಲಕತಿ ಯಾವಾಗ ಆರಾಮಿನ ಅನುಭವ ನಿನಗಾಗಕ್ಕೆ ಶುರು ಆಕೈತಿ. ಇದು ಎಲ್ಲ ಕಲ್ಪನೆಗಳನ್ನೆಲ್ಲ ತೆಗೆದು ಹಾಕೈತಿ. ಆ ಸೂತ್ರ ನಿನಗತ್ತೈತಿ, ಆನಂದದ ಸೂತ್ರ. ನಮಗೆ ಬೇಕಾದದ್ದು ನಮ್ಮ ಹಂತೇಲಿ ಐತಿ ಅಂದಿಂದ ಇನ್ನೊಬ್ರು ಯಾರು ಕೊಡ್ತಾರ ಅನ್ನೋದನ್ನ ಇನ್ನೊಬ್ರ ಹಂತೇಲಿ ಹುಡ್ಕಾಕೊಂಡಿರಲ್ಲ. ಹೆಂಡತಿ ಅಂತೇಲಿ ಗಂಡನ ಅಂತೇಲಿ ಐತೇನ? ಅದು ಗಂಡ ಹೆಂಡತಿ ಸುಖ ಕೊಟ್ಟು ಬಿಟ್ಟಿದ್ರು ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ತಮ್ಮಲ್ಲಿ ಇದ್ದದ್ದನ್ನು ಮರೆತ ಅದ್ರಾಗೈತಿ ಇದ್ರಾಗೈತಿ ಅಂತ ಸುಳ್ಳ ತಿರುಗ್ಲಿಕ್ಕತ್ತೀರಿ ನೀವು. ಅನ್ಯ ವಿಷಯಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ನಿರಸನ ಆಗುವುದು ಭಾಳ ಕಠಿಣದೈತಿ. ಸತತ ಅಭ್ಯಾಸ ನಡೆದ್ರೆ ಏನಾದ್ರು ಹೊಳೆದ್ರು ಹೊಳಿಬೇಕು, ಇಲ್ಲಾಂದ್ರೆ ಹೊಳಿದು ಭಾಳ ಕಠಿಣ ಅದು. ನಿದ್ರೆ ಆನಂದ ಇಲ್ಲಿಗೆ ಮುಗಿತದೆ ಅನ್ನೋದು ಭಾವ ನಿದ್ದೆ ಹತ್ತಿದಾಗ ಎಲ್ಲಿ ಐತಿ? ನಿದ್ದೆ ಮಾಡೋದ್ರಿಂದ ಯಾರ ಶರೀರ ಕೆಟ್ಟತ್ತೆ ಹೇಳ್ರಿ? ವಿಷಯ ಭೋಗ ಮಾಡಿ ಮಾಡಿ ಬೇರೆ ಶರೀರ ಎಲ್ಲ ಕೆಟ್ಟು ಹೋತು. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ. ವಿಷಯ ಭೋಗಕ್ಕಾಗಿ ಹಾರ್ಗೆಡಿಸಿದೆಲ್ಲೋ ಶರೀರ. ನಿನ್ನ ನಿಜವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಬಿಟ್ಟು ಬರೀ ವಿಷಯ ಭೋಗಕ್ಕಾಗಿ ನಿಂತ ಶರೀರ ಹಾಳಾಗಿ ಹೋತಲ್ಲ. ಎಷ್ಟೋ ಶರೀರಗಳು ಹಾಳು ಮಾಡಿದೆಲ್ಲೋ. ನಿದ್ದೆ ಮಾಡುವಾಗ ಹೋಗುವಾಗ ಅದ ನೆನಪಿನಾಗ ಇರ್ಬೇಕು. ಏಳು ಮುಂದೆ ಅದ ಭಾವ ಬರ್ತೈತಿ. ಹಂಗೆ ಅಂತ್ಯ ಕಾಲದೊಳಗೆ ಇದ ನೆನಪಿನಾಗ ಇದ್ದೆ ಅಂದ್ರೆ ಮತ್ತೆ ಪುನಃ ಅದ ನೆನಪಿನಾಗ ಹುಟ್ಟಿ ಬರ್ತೀನಿ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಇದರ ನೆನಪು ಬಿಡಬಾರ್ದು. ಎಡಬಿಡದೆ ಒಳಗೆ ಆಂತರಿಕವಾಗಿ ಇದರ ಅಭ್ಯಾಸ ತಮ್ಮ ಇರುವಿನ ನೆನಪಿನಾಗ ಕಾಲು ಕಳಿಬೇಕು ನೋಡ್ರಿ. ವಿಷಯದ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ಅದು ತಾಳಕ್ಕೆ ಬರುವುದನೇ ಇಲ್ಲ.
ಪಶು ಪಕ್ಷಿಗಳು ಒಂದೊಂದು ವಿಷಯಕ್ಕೆ ತಮ್ಮ ಪ್ರಾಣ ಕಳ್ಕೊಂಡವ, ಆದರೆ ಮಾನವ 5 ಇಂದ್ರಿಯಗಳ ಚಟಕ್ಕೆ ಬಿದ್ದ ಹೆಂಗೆ ಉಳಿತಾನಿವ? ಘಾಸಿ ಆಗಲಿ ಎಂತ ಉಳಿವೆ ನೀನು? ಸ್ವರೂಪಾನಂದದಲ್ಲಿ ಎಲ್ಲ ಆನಂದ ಇರ್ತದ. ಅದನ್ನು ಪಡೆದ ಮ್ಯಾಗ ಏನೂ ಹೊಂದಬೇಕಾದದ್ದು ಉಳಿದಿಲ್ಲ ನೀನು. ಸ್ವರೂಪವನ್ನು ಹೊಂದಿದಾಗ ಪೂರ್ಣ ಕಾಮ ಆಗ್ತಾನೆ. ಎಲ್ಲ ಇಚ್ಛೆಗಳಲ್ಲಿ ತೃಪ್ತಿಯನ್ನು ಹೊಂದವು. ವಿಷಯದಿಂದ, ಯಾವ ವಿಷಯದ ಸಂಪರ್ಕ ಭೋಗದಿಂದನೂ ತೃಪ್ತಿ ಇಲ್ಲ ಇಲ್ಲಿ. ವಿಷಯದಿಂದ ಸುಖ ಹೊಂತೇನಂದ್ರೆ ಯಾರು ಬೇಡ ಅಂತಾರ? ನಡೆದೇ ಬಿಟ್ಟದಲ್ಲ ಅದು. ಅದರಿಂದ ಏನಾಗೈತಿ ಹೊಳೆ ತಿರುಗಿ ನೋಡ್ಕೊ, ಸಿಕ್ಕೈತಿ ಹೋಗಿಲ್ಲೋ ಅನ್ನೋದನ್ನು. ಹೆಂಗೆ ಭೋಗಲಾಸ ಹೆಚ್ಚಕ್ಕೊಂತ ಹೋಗ್ತೈತಿ, ಅಷ್ಟಷ್ಟು ಅಸಮಾಧಾನ ನಿನಗೆ ಶುರು ಆಕೈತಿ. ದ್ವಿತೀಯ ದ್ವೈ ಭಯಂ ಭವತಿ. ಎರಡನ್ನೂ ಭಾವ ಇತ್ತಂದ್ರೆ ಭಯ ಭೀತಿ ಉಂಟಾಗುವುದನ್ನು. ಒಂದನ್ನು ಭಾವ ಸಹಿತ ಇಲ್ಲ, ಎರಡನ್ನದೇ ಒಂದೆಂಬ ಬಗೆಯ ನಿರಿಸದೆ ಪಡೆಯುವುದಾಗದು ನಿಜ ಸುಖವಂತ. ಇದೇ ಜನ್ಮದ ಬಾಳೆನ ಈಗಿಲ್ಲ ನಿಂದು, ಇನ್ನು ಹಿಂದಿನ ಜನ್ಮದೇರಿ ಬರ್ಬೇಕು ನೀನು. ನಮ್ಮ ಅನುಭವ ನಾವು ನಂಬಕ್ಕೆ ಒಲ್ಲಿವು, ನಮಗೆ ಅನುಭವ ಕೊರುವಂಥದ್ದು ಅದು. ಎರಡನೇದವ್ರು ಹೇಳಿದ್ದೇನು ನಮ್ಮ ತನ್ನಿನ? ಅನುಭವದ ವಿಷಯಕ್ಕೆ ಯಾರ ಬಿಡೇನೂ ಇಲ್ರಿ. ಎಲ್ಲ ಕಾಲದೊಳಗೂ ಎಲ್ಲ ವ್ಯಕ್ತಿಗಳಿಗೂ ಇದು ಎಲ್ಲರಿಗೂ ಒಂದೇ ಅದ. ಇಲ್ಲಿ ವ್ಯಕ್ತಿ ಭೇದ, ದೇಶ ಕಾಲ ಭೇದ ಇಲ್ಲ. ಆ ಕಾಲದವ್ರಿಗೆ ಬೇರೆ, ಈ ಕಾಲದವ್ರಿಗೆ ಬೇರೆ ಇಲ್ಲ. ಎಲ್ಲ ಕಾಲದವ್ರಿಗೆ ಇದು ಒಂದೇ ಅನುಭವ, ಸಾರ್ವತ್ರಿಕ ಅನುಭವ ಇದು. ಆನಂದ ಸ್ವರೂಪದಲ್ಲಿ ಯಾವುದೂ ಭಿನ್ನ ಇಲ್ಲ ಅಲ್ಲಿ. ಉಪಾಧಿಗಳು ಭಿನ್ನ ಅದಾವು. ಸ್ವರೂಪದ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಭೇದ ಕಾಣೋದಿಲ್ಲ ನಿನಗೆ. ತೃಪ್ತಿಯಿಂದ ಇರ್ಬೇಕನ್ನೋ ಹಂಗಿದ್ರೆ ಮೊದಲ ನೀನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ತೋರ್ಕಿ ಬೆನ್ನು ಹತ್ತಿದೆ ಅಂದ್ರೆ ತೃಪ್ತಿ ಇಲ್ಲ ಇಲ್ಲಿ ನಿನಗೆ. ಒಮ್ಮೆ ಆ ಸ್ಥಿತಿ ಪಡೆದ ಅಂದ್ರೆ ಈ ತೋರ್ಕಿ ಬಗ್ಗೆ ಕಣ್ಣ ತೆಗೆದಿಲ್ಲ, ಬೇಕಾದಂಗೆ ತೋರ್ಲಿ ಅಂತ. ಕೇಚರಿ ಮುದ್ರೆಯಿಂದ ಆಕಾಶದಲ್ಲಿ ಹಾರಾಡ್ಲಿಕ್ಕೆ ಬರ್ತದೆ. ಕೆಲವರು ಅವನ ಸಿದ್ಧಿಗಳು, ಅದಕ್ಕಾಗಿ ಶರೀರ ಮೀಸಲಾಗಿ ಇಟ್ಕೊಂಡ್ಬಿಟ್ಟಾರೆ. ಕೇಸರಿ ಮುದ್ದೆ ಮಾಡೋದು ಹನುಮಂತ ಮಾಡಿದ್ದ ಅದನ್ನು. ಯಾಕ್ರಿ? ಅವ ಹಾರಾಡ ಕಲ್ತ ಹನುಮಂತ. ಕೇಸರಿ ಮುದ್ರೆ ನಾಲ್ಗೆ ಅಂಗಳ ಕೋದು ಉದ್ದಕ್ಕೆ ಬರ್ತದಂತ. ಅದು ಕೆಲವು ಅದಕ್ಕೆ ನಿಯಮಗಳದಾವು, ಅದಕ್ಕೆ ಅನುಗುಣವಾಗಿ ಪಾಲನಾ ಮಾಡಿ ಅದು ಹೊಳ್ಳಿ ತಿರುಗಿ ಅಂಗಳಕ್ಕೆ ತುದಿ ಹೆಚ್ಚಿ ತಿರುಗಿಸಿದ್ರೆ, ಹಚ್ಚಿಬಿಟ್ರೆ ಶರೀರ ಹೇಳಕ್ಕೆ ಚಲೋ, ಹಾರಾಡಕ್ಕೆ ಚಲೋ ಮಾಡ್ತೈತಿ. ಯಾವುದೋ ಸಿದ್ಧಿನ. ಚುಡಾಲ ರಾಣಿ ಕಲ್ತಿದ್ಲಕ್ಕೆ, ಹಾರಾಡಕ್ಕೆ ಕಲ್ತಿದ್ಲು, ನೀರಾಗಿ ಈಸಾಡಕ್ಕೆ ಕಲ್ತಿದ್ಲು, ಶರೀರ ಇಲ್ಲೇ ಬಿಟ್ಟು ಮತ್ತೊಂದು ಶರೀರ ಧಾರಣ ಮಾಡಕ್ಕೆ ಕಲ್ತಿದ್ಲಕ್ಕೆ. ಅದೆಲ್ಲ ಸಾಧನ ಮಾಡಕ್ಕೆ ಅವಧಿ ಹಿಡಿದಿರ್ತೈತಿ. ಎಲ್ಲಿ ಬೇಕಾಗಲಿ ಸಂಚಾರ ಮಾಡ್ತಿದ್ಲ. ಇಲ್ಲೇ ಶರೀರ ಹೋಗೋದ, ಅಲ್ಲಿ ಕುಂಭಮುನಿ ವಿಷ ಹಾಕಿ ಗಂಡನಿಗೆ ಬೋಧ್ ಮಾಡ, ಅಡವಿಯಾಗ ತಪಸ್ಸಿ ಕುಂತಾಗ ಈ ಶರೀರ ಇಲ್ಲೇ ಹೋಗೋದು. ಶಾನೆ ಆದ ನಿಮ್ಮ ಸ್ವರೂಪದ ಅನುಸಂಧಾನ ಮಾಡ್ಲಿಕ್ಕೆ ಕಲಿಬೇಕು. ಆತ್ಮವಿದ್ಯೆಯನ್ನು ಬಿಟ್ಟು ಉಳುಕಿದ ಯಾವ ವಿದ್ಯೆ ಅಥವಾ ಕಲೆಗಳಿಂದ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಸುಳ್ಳ ವ್ಯರ್ಥ ವೇಳೆ ಕಳೆದಂಗೆ ಅದರಾಗ ನೀವು. ವಸ್ತು ಸ್ಥಿತಿಯನ್ನು ಇದ್ದಕ್ಕಿದ್ದಂಗೆ ಹೇಳತಕ್ಕಂಥವ್ರು ಯಾರ್ದಾರೆ? ಗುರುವಿನ ಹೊರತು ಯಾರು ಅದನ್ನು ಹೇಳುವುದಿಲ್ಲ. ಅವ್ರಿಗೆ ಆಪ್ತರು ಅಂತಾರೆ. ಹಿತೈಷಿಗಳು ಯಾರು ಅಂದರೆ ಅವ ಗುರು. ಇವರೆಲ್ಲ ಹಿತೈಷಿಗಳು. ಆಪ್ತರು ಅಂದರೆ ಅವರು ಹಿತ ಕೊಡೋರು, ತಾವು ಸುಖ ಕೊಡಕ್ಕೆ ಬಂದವರು ಇವ್ರು ಆಪ್ತರನೇ. ಇವರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮಂದಿ ಇದೆಲ್ಲ ಆಪ್ತರಂತೆ ಇವರು. ಇವರೆಲ್ಲ ಆಪ್ತರು ಅಂತ, ಸಂಬಂಧಿಗಳು.
ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಆದರೆ ನಿಜವಾದ ಗುರು ಅವನ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡವು. ಅವರಿಗೆ ಹಿತೈಷಿಗಳು ಅಂತಾರೆ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಪರಿಹರಿಸಲರಿಯರು, ಗುರುವಿನಿಂದ ಅನ್ಯ ಬಂಧುಗಳು ಉಂಟೆ ಸರ್ವಜ್ಞ. ಅಂತ ಹಿತೈಷಿಗಳು ಆಪ್ತರು ಯಾರಿದ್ದಾರೆ? ನಮ್ಮ ಬಂಧನ ದುಃಖದಿಂದ ನಮ್ಮನ್ನು ಪಾರು ಮಾಡವ ಅವ ಆಪ್ತ. ಅಜ್ಞಾನವನ್ನು ದೂರ ಮಾಡ್ತಕ್ಕಂಥವ್ರು ಗುರುಗಳು. ನೀ ಎದೆದ್ರಾಗ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡಿಯಲ್ಲ, ಅದನ್ನು ಪರಿಶೀಲನೆ ಮಾಡಿ ನೋಡ್ಕೊ. ಅದರಿಂದ ಎಷ್ಟರ ಮಟ್ಟಿಗೆ ನಿನಗೆ ಸುಖ ಸಿಕ್ತಿ ಅನ್ನೋದನ್ನು ನೀನೇ ಕಲ್ಪಿಸ್ಕೊಂಡು ಅವು ಸುಖ ರೂಪ ಅಂತೇಳಿ ಅವೇನು ಬಂದು ನಿನಗೆ ಆಮಂತ್ರಣ ಕೊಟ್ಟಿಲ್ಲ, ನಾವು ಸುಖ ಕೊಡ್ತೇವಂತ. ವಿಷಯ ವಸ್ತುಗಳಲ್ಲಿ ನೀನ ಸುಖ ಅಂತ ಕಲ್ಪಿಸ್ಕೊಂಡು ಅವುಗಳು ಬೆನ್ನು ಹತ್ತಿ ನೀನು ಅವುಗಳನ್ನ ನೆನಪು ಮಾಡಲಿಲ್ಲ ಅಂದರೆ ನೀ ಆರಾಮನ ಇದ್ದಿ, ಮೊದಲು ಆರಾಮನೇ ಇದ್ದಿ. ಅವುಗಳನ್ನ ಅನ್ಯ ಕಲ್ಪನೆಗಳನ್ನು ಮಾಡಿಕೊಂಡು ಅದು ದುಃಖ ಹೊಂದಾಕತ್ತಿ. ಅವೇನು ಮಾಡ್ಯಾವ ನಿನ್ನ? ಇದು ಅವು ತೂರು ಸ್ವಭಾವ ತೋರ್ತವು. ಅವುಗಳಲ್ಲಿ ಸುಖ ಐತೆ ಅಂತ ನೀ ತಿಳ್ಕೊಂಡು ಅವು ನಮ್ಮನ್ನು ದಾರಿ ತಪ್ಪಿಸ್ತಾವಂತ. ಅವೇನು ಮಾಡಿಲ್ಲ ನೀ ಅವುಗಳಲ್ಲಿ ತಪ್ಪು ತಿಳುವಳಿಕೆ ಮಾಡ್ಕೊಂಡು. ಅದಕ್ಕೆ ಹೆಣ್ಣು ಮಾಯಿ ಎಲ್ಲ, ಹೊಣ್ಣು ಮಾಯಿ ಎಲ್ಲ, ಮಣ್ಣು ಮಾಯಿ ಎಲ್ಲ, ನಿನ್ನ ಮನದ ಮುನ್ನಿನ ಆಸೆ ಮಾಯಿ ಕಾಣಿರು ಅಂದ. ಅವೇನವು ಸ್ವಭಾವ ತೋರ್ತಾವ, ನೀ ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಎಲ್ಲೋ. ಮಕ್ಕಳುವಾಗ ಮನ್ಯಾಗ ಎಷ್ಟು ಮಂದಿ ಇರ್ತೀರಿ? 10 ಮಂದಿ ಇರ್ತೀರಿ. ನಿದ್ದೆ ಹತ್ತಿದಾಗ ಎಷ್ಟು ಮಂದಿ ಆಗಿರ್ತೀರಿ ಅಂದರೆ 10 ಮಂದಿ ಒಂದೇ ಆಗಿರ್ತೀರಿಲ್ಲ. ಅಲ್ಲಿ ಭೇದ ಭಾವ ಎಲ್ಲಿತ್ತಲ್ಲಿ? ನಿದ್ದೆ ಹತ್ತಿದಾಗ 2 ಭಾವ ಇಲ್ಲ, 1 ಭಾವನೂ ಇಲ್ಲ. ಆ ನಿದ್ರೆ ಸುಖಕ್ಕೆ ಯಾವ ಸುಖನೂ ಸರಿಯಾಗುವುದಿಲ್ಲ. ನಿಂದ ಜೀವ ಪರಮರ ಯೋಗದ ನಿಜವನ್ನರಿದ ಅನುಭವಿಯ ಸುಖಕ್ಕೆ ಯಾವುದು ಸರಿಯಾಕತಿ? ಅಂದಿಂದ ಆರಾಮ್ ಇರಾಕ ಈ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಸಂಕಟ ಹೊಂದಾಕಬೇಕಾಗ್ಯಾವು. ಅವನ್ನ ಸಂಗ್ರಹ ಮಾಡ್ಕೋತ ಕೂತೆ ಅಂದ್ರೆ ನಿನಗೆ ಸಮಾಧಾನ ಕೆಡಿಸ್ಕೊಳಕ ನೀ ಮಾಡೋದು. ಅದಕ್ಕೆ ವಿಷಯ ಸಂಗ್ರಹ ವೃತ್ತಿ ಮಾಡಕ್ಕೆ ಅಪರಿಗ್ರಹ ವೃತ್ತಿ ಬೇಕು. ಅಪರಿಗ್ರಹ ವೃತ್ತಿ ಇತ್ತಂದ್ರೆ ಇದನ್ನು ನಿಶ್ಚಿಂತಾಗಿ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಅವನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಕೂತಿ ಅಂದ್ರೆ ಅವುಗಳ ಚಿಂತೆ ಹತ್ತೈತಿ, ಅದು ಕೆಡ್ತೈತಿ, ಎಲ್ಲಿಟ್ನು ಏನು ಆಯ್ತು, ಬರೇ ಅದ್ರ ಕಡೆ ಹೆಸರು ಹೋಗ್ತೈತಿ. ಅದಕ್ಕೆ ಯಾವುದನ್ನು ಸಂಗ್ರಹ ಮಾಡಕ್ಕೆ ಹೋಗ್ಬಾರ್ದು. ಅಪರಿಗ್ರಹ ವೃತ್ತಿ ಇತ್ತಂದ್ರೆ ಅವ ನಿಜವಾಗಿದ್ರೆ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಅವ ಸಂಗ್ರಹ ವೃತ್ತಿ ಇತ್ತಂದ್ರೆ ಬರೀ ಅದರದ್ದೇ ಹೆಸರು ಮಾಡವ, ಅದನ್ನ ನೆನಪು ಮಾಡ್ಕೊತ ಕುಂದ್ರವ, ಮತ್ತೊಂದು ಏನು ಇಲ್ಲ. ನೆನಪಿಗೆ ಅದ ಬರ್ತೈತಿ. ಎಲ್ಲಿ ಹೋತು ಏನಾಯ್ತು ಅದು ಬರೇ ಅದ ಹೆಸನದಾಗ ಇರ್ತಾನ. ಅದಕ್ಕೆ ನಿಜವಾದ ಸಾಧಕ ಇದ್ದವಾಗ ಯಾವ ಸಂಗ್ರಹ ವೃತ್ತಿನೂ ಇರಬಾರ್ದು. ಮುಂಜಾನೆಯಿಂದ ಸಂಜೆ ಮಠ ಒಂದು ವಿಷಯದಿಂದ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿರಿ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೋರಿ. ಅವುಗಳಲ್ಲಿ ನೀನು ಸುಖ ಸಿಕ್ಬಿಟ್ಟಿದ್ರೆ ನಿದ್ದಿಗೆ ಹೋಗೋ ಅವಶ್ಯಕತೆನೇ ಇರ್ತಿದ್ದಿಲ್ಲ ನಿನಗೆ. ಅವುಗಳಿಂದ ಬ್ಯಾಸರಾಗಿ ನಿದ್ದಿಗೆ ಯಾಕೆ ಹೊಕ್ಕಿ ಹಂಗಾರಂದ್ರೆ ಅವುಗಳಲ್ಲಿ ಸುಖ ಹೊಂದಬೇಕಾಗಿತ್ತು, ಬ್ಯಾಸರಿಕೆ ಕಳ್ಕೋಬೇಕಾಗಿತ್ತು. ಅದ್ರಾಗ ಸುಖ ಹೊಂದ್ಕೊಂತ ಇರ್ಬೇಕಾಗಿತ್ತಲ್ಲ. ಒಂದು ವಿಷಯದಿಂದ ಆನಂದ ಸಿಗ್ತಿದ್ರೆ ಅದ್ರಾಗ ದನ ಆರಿಸ್ಕೋಬೇಕಾಗಿತ್ತು. 24 ತಾಸು ನೀವು ಮಲಗಬಾರ್ದಾಗಿತ್ತು. ಕೆಲಸದ ಬದಲಾವಣೆನ ವಿಶ್ರಾಂತಿ ಅಂತ. ಅದ ವಿಶ್ರಾಂತಿ ಅಂದ್ರೆ ಹಂಗೆ ಬದಲು ಮಾಡ್ಕೊಂತ ವಿಶ್ರಾಂತಿ ತಗೋಬೇಕಂಗಾರ. ನಿದ್ದಿಗೆ ಯಾಕೆ ಹೊಕ್ಕಿ ಹಂಗಾರಂದ್ರೆ ನಿದ್ರೆ ಸುಖದ ಎದುರಿಗೆ ಯಾವ ಸುಖನೂ ಸರಿ ಆಗುವುದಿಲ್ಲ. ವಿಷಯೇಂದ್ರ ಸಂಪರ್ಕ ಭೋಗ ಏನು ಮಾಡ್ತೈತಿ? ನಮ್ಮನ್ನು ಈಗಿನ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದ. ನಮ್ಮನ್ನು ಇಂದ್ರಾಣಿ ಭೋಗ ಅಂದ್ರೆ ಏನು? ಅದು ನಾಯಿ ನರಿ ಭೋಗ ಇದ್ದಂಗೆ. ದೇವಾಣ ದೇವತೆಗಳಂದ್ರೆ ಸುಧಾ ಅದು ಅದನ್ನ ಮಾಡ್ತಾವೆ. ಅದಕ್ಕಿಂತ ಹೆಚ್ಚಿನ ಕೆಲಸ ಯಾರು ಮಾಡವ್ರಿ? ಅದ್ರ ಹೇಳ್ರಿ. ನಮ್ಮ ಅನುಭವ ನಾವು ನೋಡ್ಕೊಂಡ್ಬಿಟ್ರೆ ತೀರ್ತು ನೋಡ್ರಿ.
ಎರಡನೇದವ್ರು ಕೇಳಕ್ಕೆ ಹೋಗೋ ಪ್ರಸಂಗನ ಇಲ್ಲಿದ್ರಾಗ. ಹೊರಗೆ ಆನಂದಿಲ್ಲ ಅನ್ನೋದು ಹೊಳಿವಲ್ದು ನಮ್ಗೆ. ಹೊರಗಿನ ಎಲ್ಲ ವಿಷಯದಿಂದಲೂ ಧನುವು ಆಕತಿ. ಯಾವ ವಿಷಯಕ್ಕೆ ಹೋದ್ರೂ ಅದರಿಂದ ನಾವು ಅದಕ್ಕಿನ ತಿಂತೀವಿ. ಕಡಿಕೆಯಲ್ಲಿ ನಿನ್ನೊಳಗೆ ನೀವು ವಿಶ್ರಾಂತಿಯನ್ನು ಹೊಂತಿ. ನೀನಾಗಿದ್ದಾಗ ಧನು ಆಗೋ ಪ್ರಸಂಗನೇ ಇಲ್ಲ. ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗಿ ಎಲ್ಲೈತಿ ಅಲ್ಲಿ ಧನು ಆಕೈತಿ. ಅವು ಎಲ್ಲಿಲ್ಲ ಅಲ್ಲಿ ಧನು ಆಗೋದನೇ ಇಲ್ಲ. ನಿದ್ದೆ ಹೆಚ್ಚಾಗಿ ಯಾವ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿಲ್ಲ ಅಲ್ಲಿ, ಅಲ್ಲಿ ಆರಾಮನ ಐತಿ. ದಿನನಿತ್ಯ ನಾವು ನಿದ್ದೆ ಒಳಗೆ ಅನುಭವ ಮಾಡ್ತೇವೆ ಅದನ್ನು, ಯಾವುದೇ ವಿಷಯದ ಸಂಪರ್ಕ ಹೋಗಿಲ್ಲ. ಮತ್ತು ಎಚ್ಚರ ಆದ್ಮೇಲೆ ಆ ವಿಷಯಕ್ಕೆ ಬೆಂಡ್ ಹತ್ತಿ. ನಿದ್ರೆಯೊಳಗಿನ ಆನಂದ ಒಂದಿಟ್ಟಾರ ಬದಲಾವಣೆ ಆಗೈತೆನ, ಸೌದೈತೆನ ಅದು. ಹಂಗೆ ನಿನ್ನ ಸ್ವರೂಪದ ಆನಂದ ಅದು ಸಾಕು ಅನಿಸೋದಿಲ್ಲ, ಸವಿಯುವುದಿಲ್ಲ. ಮತ್ತು ಅದನ್ನು ಹೊಂದಿದ ಮ್ಯಾಗ ಇನ್ನೊಂದನ್ನು ಹೊಂದಬೇಕನ್ನೋ ಇಚ್ಛಾ ಆಗುವುದಿಲ್ಲ. ಪುನಃ ಅದರ ಮರು ಅನ್ನುವಂಥದ್ದು ಆಗುವುದಿಲ್ಲ. ಒಮ್ಮೆ ಅದರ ಎಚ್ಚರ ಆತಂದ್ರೆ ನಿನಗೆ ಸ್ವರೂಪದ ಆನಂದಕ್ಕೆ ಇನ್ನೊಂದನ್ನು ಹೋಲಿಸಲಿಕ್ಕೆ ಬರುವುದಿಲ್ಲ. ಅದರಂಥದ್ದು ಯಾವುದೂ ಅನ್ಯವಾಗಿ ಇಲ್ಲೇ ಇಲ್ಲ. ಅದಕ್ಕೆ ಅನುಪಮ ಅಂತಂದ್ರು. ಅದಕ್ಕೆ ಉಪಮೆ ಕೊಡ್ಲಿಕ್ಕೆ ಬರುವುದಿಲ್ಲ, ಅಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ವಿಷಯಾದಿಗಳ ಗದ್ದಲಿಲ್ಲದ ತಮ್ಮೊಳಗೆ ತಾವು ಆರಾಮಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಉಳ್ಳ ಹೊರಗೆ ಅದ್ರಾಗ ಸಿಗ್ತೈತಿ ಇದ್ರಾಗ ಸಿಗ್ತೈತಿ ಅಂತ ವ್ಯರ್ಥ ನೀನು ಧನು ಅಂತಿ ಕೆಲಸ ಇಲ್ದ. ಇಡೀ ಜಗತ್ತಿನ ವಿಷಯ ವಸ್ತುಗಳನ್ನು ದೊರಕಿಸ್ಕೊಂಡ್ರೂ ನಿನಗೆ ಅದರಿಂದ ಎಳ್ಳಟ್ಟೂ ಲಾಭ ಇಲ್ಲ. ನಿನ್ನೊಳಗೆ ನೀ ಅದನ್ನು ಹೊಂದೋದು, ಅನ್ಯದ್ರಾಗ ಹುಡುಕೋದು ಕೈ ಬಿಡೋದನ್ನು ಸುಳ್ಳ ದಣಿತಿ. ಇಲ್ಲದಲ್ಲಿ ಹುಡುಕಿರ ಎಲ್ಲ ವ್ಯರ್ಥ. ನೀರು ಬೇಕಾದಂಗೆ ಹೇಳೋದು ಕೇಳೋದು ಆಗಿ ನಡೆದೈತೆ ಅಂದ್ರೂ ಸುಧಾ ಮತ್ತು ಅನ್ಯದ್ರಾಗ ಹುಡುಕಾಕ ಹೋಗ್ತಾನೆ. ಅದರಿಂದ ಸಿಗ್ತೈತಿ ಇದರಿಂದ ಸಿಗ್ತೈತಿ ಅನ್ನೋದು ಬರೇ ಹೆಸನದಾಗ ಐತಿ ಮನಸ್ಸು. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು, ಎದರೊಳಗೂ ಇಲ್ಲ ನಿನ್ನೊಳಗೈತಿ, ಸುಮ್ಮನೆ ಇದ್ದ ನಿನ್ನಲ್ಲಿ ಅನುಭವ ಬರ್ತೈತಿ ಅನ್ನೋ ತಿಳುವಳಿಕೆ ಅದಕ್ಕೆ ಗಟ್ಟಿ ಮಾಡಿಕೊಡ್ಬೇಕು. ವಿಷಯಾದಿಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಏನೇನು ಹೊಲಸು ಕೆಲಸ ಮಾಡ್ತಾನ ಮಾನವ. ಅವು ನಿನಗೇನು ಕೊಟ್ಟವು? ಅಗದಿ ಸರಳ ರೀತಿಯಿಂದ ದೊರಕಿಸ್ಕೊಂಡ್ರೂ ಅವು ಸುಖ ಕೊಡೋದಿಲ್ಲ. ವಿಹಿತ ಮಾರ್ಗದಿಂದ ಅವನ್ನೆಲ್ಲ ಗಳಿಸಿ ಸುಖ ಏನು ಹೊಂತಿ ನೀನು? ಅದರ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನೆ, ಮಾಡಿದಿಂದ ಅದರ ಫಲ ಉಣ್ಣಾಕ ಜನ್ಮ ತಾಳ್ಬೇಕಾಗ್ತದೆ. ವಿಷಯದ ಆಶಯ ಸಂಬಂಧ ಏನೆಲ್ಲ ಕಂತ್ರಾಟ ಮಾಡಿಯಲ್ಲ, ಅವನು ದೊರಕಿಸ್ಕೋ ಸಂಬಂಧ ಅದರ ಫಲ ಉಣ್ಣಾಕ ಜನ್ಮ ತಾಳಬೇಕಾಗತ್ತೆ. ಮಾಡಿದ ಕರ್ಮ ಪೋಕಳ್ನಾಗ ಹೋಗೋದಿಲ್ಲ. ವಿವೇಕ ಬಂದು ವೈರಾಗ್ಯದಿಂದ ನಡ್ಕೊಳ್ಳೋರು ಎಷ್ಟು ಮಂದಿ ಇದ್ದಾರೆ ಹೇಳಿ? ವೈರಾಗ್ಯದಿಂದ ಸಂಪನ್ನ ಆಗಿರೋರು ಭಾಳ ಮಂದಿ ಇದ್ದಾರೆ, ಭಾಳ ವಿರಳ. ಏನು ಸಂಪನ್ನ ಅದಾನಂದ್ರೆ ಬಾಳೆ ಸಂಬಂಧ ಆಗಿರ್ತಾನ. ಅವ ವಿಷಯದ ವ್ಯಾಮೋಹ ಹೋಗಿರೋದಿಲ್ಲ. ಭಾಳ ಸಂಪನ್ನ ಅದಾನಂದ್ರು ಬಾಳೆ ಕೆಡ್ತೈತಿ ಅಂತ ಸಂಪನ್ನ ಆಗಿರ್ತಾನ, ಹೌದಿಲ್ಲ? ಆದರೆ ನಾವು ಬಿಟ್ಟು ವೈರಾಗ್ಯ ಬಂದು ಸಂಪನ್ನ ಆಗಿರೋದಿಲ್ಲ ನಾವು. ಕೆಡ್ತೈತಿಪ್ಪ ಇನ್ನು ನಮ್ದು ಯಾಕ್ರಿ ಪೆಟ್ಟು ಹಚ್ತಾರೆ ನನಗಂತ. ಬಾಳೆ ಕೆಡಬಾರ್ದು ಅನ್ನೋದು ಇರ್ತೈತೆ ಅವ್ನಿಗೆ ಹೆಸರು. ಉತ್ತಮವಾದ ಗುಣಗಳೇ ಅದನ್ನು ಅವಲಂಬಿಸ್ಕೊಂಡು ಅವ ವಿದ್ಯಾವಂತ. ಏನು ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೋಬೇಕಾಗೈತಿ. ಮೊದಲು ಇವು ನಮಗೆ ಬೇಕು. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಮಿದರು ಸಾಧ್ಯಂ ಅಂದರು. ಉತ್ತಮವಾದಂಥ ಗುಣಗಳನ್ನು ನಾವು ಅಂಥ ಸಂಘದಿಂದ ಅವು ಬರ್ತಾವೆ. ನಮಗೆ ಉತ್ತಮರ ಸಂಘದಿಂದ ಉತ್ತಮ ಗುಣಗಳು ಬರ್ತಾವೆ. ದುಷ್ಟರ ಸಂಘ ಮಾಡಿದಂದ್ರೆ ದುಷ್ಟ ಗುಣಗಳು ನಿನ್ನಲ್ಲಿ ಜಾಗೃತಕ್ಕವು. ಅದಕ್ಕೆ ಅಂಥವರ ಸಂಘ, ಉತ್ತಮರ ಸಂಘ ಮಾಡು, ನಿನ್ನಲ್ಲಿ ಅವು ಜಾಗೃತಕ್ಕ ಉತ್ತಮ ಗುಣಗಳು.
ನೀವು ಹೊರಗಿನ ಆಡಂಬರ ಪೂಜೆ ಮಾಡಿದ್ರು ಭಾವನಾ ಶುದ್ಧ ಇರಲಿಲ್ಲ ಅಂದರೆ ಅದರ ಫಲ ನಿನಗೆ ಸಿದ್ಧಿಸೋದೂ ಇಲ್ಲ. ವಿಶ್ವಾಮಿತ್ರ ಎಷ್ಟು ತಪಸ್ಸು ಮಾಡಿದ್ರು ಅಹಂಕಾರ ಹೋಗುಮಟ ವಶಿಷ್ಠ ಮಹರ್ಷಿಗಳು ಅವನಿಗೆ ಬ್ರಹ್ಮರ್ಷಿ ಅನ್ನಲಿಲ್ಲ. ಹೌದು, ಬ್ರಹ್ಮರ್ಷಿ ಅನಿಸ್ಕೋಬೇಕು ಅನ್ನಲಿಲ್ಲ ಅವನು. ಏನು ಎಷ್ಟು ತಪಸ್ಸು ಮಾಡಿದ್ರು, ಅಹಂಕಾರ ಇತ್ತು ಅವನು. ಅಹಂಕಾರ ಹೋಗುಮಟ 101 ಮಂದಿ ಮಕ್ಕಳನ್ನ ಕೊಂದ್ರು ಏನು ಬ್ರಹ್ಮರ್ಷಿಗಳು ಅನ್ನಲಿಲ್ಲ ಅವನು. ಏನು ಹೆಂಗಾರ ಮಾಡಿ ಅವಾಗ ಅನಿಸ್ಕೋಬೇಕು, ಹೆದರ್ಸಿದ, ಎಲ್ಲ ಮಾಡಿದ ಅವನು, ಅನ್ನಲಿಲ್ಲ ಅವನು. ಏನು ಆದರೂ ಅವ ಮತ್ತು ಆ ತಪಸ್ಸು ಅವ ಮಾಡೋದು ಬಿಡಲಿಲ್ಲ, ಅನಿಸ್ಕೋದು. ಅವಾಗ ಅಲ್ಲಿ ತಪಸ್ಸಿಗೆ ಕೂತಾಗ ಅರುಂಧತಿಗೆ ಹೇಳ್ತಾರೆ ಅವ್ರು ವಶಿಷ್ಠರು, ಅದು ಏನಾರು ಕೊಟ್ಟು ಬರೋಗ ಅಂತೇಳಿ. ಮಕ್ಕಳನ್ನ ಕೊಂದ್ರು, ಹಾಂ ಮಕ್ಕಳು ಕೊಂದ್ರು, ಏನಾರು ಕೊಟ್ಟು ಬರೋಗ. ಏನು ಹೇಳ್ತೀರಿ ನೀವು, ನಮಗೆ ಸಾಂಕ್ಟ ಐತಿ, ಮಕ್ಕಳು ಕೊಂದ್ರೆ ಹೆಂಗೆ ಕೊಡಲಿ ನಮಗೂ ಅಂತ. ಇಲ್ಲ ಕೊಡೋಗ ಅವಾಗಂತ ಕೊಟ್ಟು ಬರ್ತಿದ್ದಂತೆ. ಏನು ಹಿಂದಗಡೆ ಅವಾಗ ಪರಿವರ್ತನೆ ಆಗೈತೆ ಅವಾಗ. ಅಂದ್ರೆ ತಾಳ್ಮೆ ಎಷ್ಟು ಇರಬೇಕು ಅಂತ ಆಕೈತೆ ನಮಗೆ. ಹಿಂದಗಡೆ ಪರಿವರ್ತನೆ ಆತ ಅವನ ಜೀವನ. ಏನು ಅಹಂಕಾರ ಹೋಗುಮಟ ಅವಾಗ ಬ್ರಹ್ಮರ್ಷಿ ಅನ್ನಲಿಲ್ಲ. ಏನು ಒಬ್ಬ ಬ್ರಹ್ಮರ್ಷಿ ಹೆಂಗಿರ್ತಾನ ಅನ್ನೋದು ಒಬ್ಬಗೆ ತಿಳುವಳಿಕೆ ಇದ್ರೆ ಸಾಕು. ಇನ್ನೂ 101 ಮಂದಿ ಮಕ್ಕಳು ಹೋಗಲ್ವು. ಬ್ರಹ್ಮರ್ಷಿಗಳಂದ್ರೆ ಹೆಂಗಿರ್ತಾರೆ ಅನ್ನೋದನ್ನು ಜಗತ್ತಿನಾಗ ಒಬ್ಬಗೆ ತಿಳುವಳಿಕೆ ಬಂದ್ರೆ ಸಾಕಂತ. ಅಂದ್ರೆ ಎಷ್ಟು ಶಾಂತಿ ಇರ್ತಾರಂತ. ಉದ್ವಿಗ್ನ ಆಗೋದಿಲ್ಲ ಅವರು. ಜಗತ್ತಿನ ಬುಡಮೇಲಾದರೂ ಸುಧಾ ಅವ್ರ ಮನಸ್ಸಿನಾಗ ಯಾವುದೇ ಥರದ ಪರಿಣಾಮ ಆಗೋದಿಲ್ಲ ಬ್ರಹ್ಮರ್ಷಿಗಳು. ಏನು ಸಾಮಾನ್ಯ ಜನರಿಗೆ ನಾವು ವ್ಯಥೆ ಪಡ್ತೇವೆ ನಾವು, ಹೌದಿಲ್ಲ? ಯಾವುದೇ ಥರದ ಬದಲಾವಣೆ ಆಗುವುದಿಲ್ಲ ಅವರಲ್ಲಿ. ಬ್ರಹ್ಮನಿಷ್ಠಗೆ ಬ್ರಹ್ಮಭಾವದಲ್ಲಿ ನೆಲೆಯಾಗಿ ಅವನ ಮನಸ್ಸು ನಿಂತಿರ್ತೈತಿ. ಅವನಿಗೆ ಜಗತ್ತ ಬುಡ ಮೇಲಾದರೂ ಏನೂ ಆಗೋದಿಲ್ಲ ಅವನು. ಏನು ಈಗಿನ ದಿವಸದಾಗ ಬ್ರಹ್ಮರ್ಷಿಗಳು ಸಿಗೋದು ಬಹಳ ದುರ್ಲಭ. ಅದು ಸಂಪನ್ನರದಾರಂದ್ರು ವ್ಯವಹಾರ ಸುರುಳಿತ ಸಾಗ್ತದ ಅಂತ ಸಂಪನ್ನರಾಗಿರ್ತಾರೆ. ದುಷ್ಟರಾದ್ರೆ ವ್ಯವಹಾರ ಸುರುಳಿತ ಸಾಗುವುದಿಲ್ಲ. ಒಳ್ಳೆ ಸಂಪನ್ನ ಅದಾನಂದ್ರು ಭಾಳ ದಶೆಯಿಂದ ಸಂಪನ್ನ ಆಗಿರ್ತಾರೆ. ಮುಕ್ತಿ ದಶೆಯಿಂದ ಸಂಪನ್ನ ಆಗಿರೋದು ಭಾಳ ಕಡಿಮೆ. ಎಲ್ಲಿಯೋ ಒಬ್ಬರು ಸಿಗ್ತಾರೆ. ಏನೂ ಅಲ್ಲೇ ಗುರುವೇ ಜಗವೆಂಬುದು ಅಂತ ಪದ ಹಾಡ್ತಾನ. ಮತ್ತು ಮ್ಯಾಗ ಮುಕ್ತಿ ಬೇಡ್ತಾನೆ. ಆಸೆ ಬುರುಕಿಗೆ ಹೆಂಗೆ ಮುಕ್ತಿ ಆಕೈತಿ ಹೇಳ್ರಿ? ಜಗತ್ತಿನಂದು ಏನಾರ ಬೇಕನ್ನೋವಾಗ ಮುಕ್ತಿ ಹೆಂಗಾಕೈತಿ? ಬಿಟ್ಟದನ್ನು ಹೊಳ್ಳೆ ತುರ ಅವ ಮತ್ತು ಅದನ್ನು ಬೇಡ್ತಾನಂದ್ರೆ ಅವಾಗ ಮುಕ್ತ ಆಗೋದಿಲ್ಲ. ಮತ್ತು ಬಂಧನದಾಗ ಬಿದ್ದು ಒಳ್ಳಾಡವ. ಭಾಳಷ್ಟು ವಿದ್ಯಾ ಕಲ್ತಾರಂತ ಸಂಪನ್ನ ಇರ್ತಾರಂತ ಹೇಳಿಕೆ ಬರೋದಿಲ್ಲ. ಏನು ಈ ಜಗತ್ತಿನಾಗ ನೀವು ಒಳ್ಳೆಯವಾದರೂ ಸುಖ ಇಲ್ಲ, ದುಷ್ಟ ಆದರೂ ಸುಖ ಇಲ್ಲ ನೋಡಿ. ಇದನ್ನು ಅವಲಂಬಿಸಿಕೊಂಡು ಯಾರೂ ಸುಖ ಶಾಂತಿಯನ್ನು ಹೊಂದಿಲ್ಲ. ಜಗತ್ತಿನ ಆಟ ಏನದ ಇದು? ನೀ ಎಲ್ಲಿ ತನಕ ಅನುಕೂಲ ಇರ್ತೀಯ ಅಲ್ಲಿ ಮಟ್ಟ ನೀನು ಹೊಗಳತೈತಿ, ಪ್ರತಿಕೂಲ ಅನುಕೂಲ ತೆಗಳತೈತಿ. ಏನು ಅಂಜವ್ರ ಮ್ಯಾಗ ಕಪ್ಪಿ ಒಗಿತೈತಿ ಜಗತ್ತು. ಒತ್ತಿದ್ರೆ ಸರಿಯಪ್ಪ, ಸರಿದರೆ ಒತ್ತಪ್ಪ. ಜಗತ್ತಿನ ನಿಯಮ ಹಿಂಗದ. ಏನು ಅದಕ್ಕೆ ಜಗತ್ತಿಗೆ ಕಣ್ಣ ತೆಗಿಬಾರ್ದು ಅಂತ. ನಾವು ಬೇಕಾದಂಗೆ ತಿಳ್ಕೊಳ್ಳಿ ಜಗತ್ತು. ಇದು ಅಜ್ಞಾನಿಗಳ ಜಗತ್ತು. ನಾವು ಮಾತ್ರ ಶಾಣ್ಯರಾಗಬೇಕು ಅಂತಾರೆ. ವಿರತಿಯಿಂದಿತರ ಸಂಪದ ಸುಖಮಿನ್ನುಂಟೆ ಅಂತ. ವೈರಾಗ್ಯನ ಸಂಪತ್ತು. ಏನು ವೈರಾಗ್ಯಕ್ಕಿಂತ ಮತ್ಯಾವ ಸಂಪತ್ತೂ ಇಲ್ಲ ಅಂತ. ಎಲ್ಲಿ ತನಕ ವಿರತಿ, ಶರೀರ ಹೋಗೋ ತನಕ ವಿರತಿ ಬರಬೇಕು ಅಂತ. ಹೋದ್ರೆ ಹೋಗಲಿ, ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅಂತ. ನಾ ಇರುವಿಕೆಗಂತ ಏನೂ ಆಗೋದು. ಎಲ್ಲವೂ ಹೋದ್ರೆ ನಾ ಏನು ಹೋಗೋದಿಲ್ಲಲ್ಲ. ಇದ್ದಕ್ಕಿದ್ದಂಗೆ ಐತಿ ನನ್ನ ಇರು. ಒಮ್ಮೆ ಅದನ್ನು ನೀ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನಾವು ಬಾಧೆ ತೋರುದಿಲ್ಲ ನಾವು. ಏನು
ಅದನ್ನು ಮೊದಲು ಮಾಡ್ಕೋರಿ. ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋರಿ. ನೀವು ಯಾರಿದ್ದೇನು ಎಚ್ಚರಿಕೆ ಒಳಗೆ ಉಳ್ಕೋರಿ ನೀವು. ಅದು ಆತಂದ್ರೆ ಆ ಎಚ್ಚರ ನಿನಗೆ ಆತಂದ್ರೆ ನಿನಗೆ ಬಾಧೆ ಇಲ್ದಂಗೆ ಆಕೈತಿ. ಪ್ರತಿಯೊಬ್ಬ ಮಾನವನಿಗೂ ಮಾಡ್ಕೊಂಡು ಇರ್ಲಿಕ್ಕೆ ಬರ್ತೈತಿ ನಿಜದ ಎಚ್ಚರಿಕೆಯನ್ನು. ಅಭ್ಯಾಸದಾಗ ತೊಡಗಿರು ಬರ್ತೈತಿ. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದು ಎಡೆಬಿಡದೆ ಅಭ್ಯಾಸ ಮಾಡಿದ್ರೆ ಇದು ಬರ್ತೈತೆ ನಮ್ಗೆ. ಇಲ್ಲ ಮತ್ತು ಈ ಶರೀರದ ಎಚ್ಚರಿಕೆ ಒಳಗೆ ಉಳ್ಕೊಂಡೆ ಅಂದ್ರೆ ಮತ್ತು ದುಃಖ ತಪ್ಪೋದಿಲ್ಲ ನಿನಗೆ. ಏನು ದೌಡು ಮಾಡ್ಕೋ. ಈ ಶರೀರ ಇರುವುದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ತರ ಯಾವನ್ನ ಭಿದ್ಯತೆ ಅಂತ ಈ ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದು ನಾನು ದೌಡು ತಿಳ್ಕೊನೆ. ಅದು ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಇದ್ರ ಬೆನ್ನು ಹತ್ತಿದ ಮತ್ತು ನಿರಂತರ ದುಃಖವನ್ನು ಹೊಂದಬೇಕಾಗೈತಿ. ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಇದ್ರ ಸಂಬಂಧ ತಪ್ಪಿಸ್ಕೊಂಡವ್ರು ಯಾರು ದುಃಖಿಗಳಾಗ್ಯಾರ? ಧ್ಯಾನ ಕೂತಾಗಿ ಏನು ಮಾಡೋದು ಕೆಲಸ? ನಾವು ಅಲ್ಲದರ ಸಂಬಂಧವನ್ನು ತಪ್ಪಿಸ್ಕೊಂಡು ಇರೋ ಪ್ರಯತ್ನವನ್ನು ಮಾಡಬೇಕಾಗೈತಿ. ಸತತ ಅಭ್ಯಾಸ ಇದನ್ನು ನಾವು ಮಾಡಬೇಕಾಗೈತಿ. ಮಾಡಿದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಅಭ್ಯಾಸ ಇಲ್ಲದ ನಮಗೆ ಇದು ಅನುಭವಕ್ಕೆ ಬರುವುದನೇ ಇಲ್ಲ. ನಾವು ಒಳಗೆ ಆಂತರಿಕವಾಗಿ ಎಡೆಬಿಡದೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದು ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡಿ ನಿರಂತರ. ಅಂದಾಗ ಇದು ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರ್ತೈತಿ. ನಿತ್ಯದ ಅಭ್ಯಾಸದ ಮೂಲಕ ಅನುಭವ. ಅಭ್ಯಾಸಿ ಅನುಭವಿ ಅವಾಗ ಅನುಭವ ಬರ್ತೈತಿ. ಸತತ ಆತ್ಮಾನಾತ್ಮ ವಿಚಾರ, ಹಿತಾಹಿತ ವಿಚಾರದ ಅಭ್ಯಾಸದಾಗ ಯಾವ ತೊಡಗ್ತಾನ ಅವಾಗ ನಾನು ಯಾರಿದ್ದೇನೋ ಅನ್ನೋ ಅನುಭವ ಬರ್ತೈತಿ. ಒಮ್ಮೆ ಅವಾಗ ಆ ಅನುಭವ ಆತಂದ್ರೆ ಅದ ಭಾವದಾಗ ಇರ್ತಾನ. ಆರೂಢ ಅಂದ್ರೆ ಅದ ಭಾವದಾಗ ಇರಾವ. ಅದ ಇದ್ರಾಗ ಅಭ್ಯಾಸದಾಗ ನೆನಪಿನಾಗ ಇರಾವ. ಆರೂಢ ಅಭ್ಯಾಸಿ ಅನುಭವಿ ಆರೂಢ ಅದ ರೂಢಿ ಒಳಗೆ ಇದ್ದು ಬಿಡ್ತಾನೆ. ಅದ ಭಾವದೊಳಗೆ ಉಳ್ಕೊಂಡ್ಬಿಡ್ತಾನೆ. ಇತ್ತಾಗ ಒಳ್ಳೆ ನೋಡಿದನು ಏನು. ಅದಕ್ಕೆ ನಮಗೆ ಸತತ ಅಭ್ಯಾಸ ಬೇಕು ನೋಡಿದ್ವಿ. ನೀವು ಅಲ್ಲಿ ಅಂದ್ರೆ ಬಿಡುದಿಲ್ಲ ನಿನಗೆ. ಅದ ಭಾವದಾಗ ಇರಕ್ಕೆ ಹಸ್ತದೆ ನಿನಗೆ. ಅಭ್ಯಾಸ ಆತಂದ್ರೆ ಸತತ ನಿರಂತರ ಅಭ್ಯಾಸ ಅದನ್ನು ನಾವು ಅಳವಡಿಸ್ಕೋಬೇಕಾಗೈತಿ. ಸತತ ಅಭ್ಯಾಸವೇ ಆಧ್ಯಾತ್ಮಿಕ ಸಾಧನೆ ಅಂದರು. ಅದಕ್ಕೆ ಬಿಟ್ಟು ಬಿಡದೆ ಇದರ ಅಭ್ಯಾಸದಾಗ ತೊಡಗಿ ಅದರ ಅನುಭವವನ್ನು ಮಾಡ್ಕೋದು ಮನುಷ್ಯನ ಜನ್ಮದ ಲಾಭ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ನಮ್ಮ ಇರುವಿನ ನೆನಪು ಮಾಡ್ಕೋದು ಬಿಡಬಾರ್ದು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ನಾವು ಜಡಬುದ್ಧಿ ಜಡಸಂಗ ಮಾಡಿ ಅಲ್ಲದನ್ನು ಹಿಡ್ಕೊಂಡು ಕುಂತು ಬಿಟ್ಟೇವೆ. ಅಂತ ಸಂಸ್ಕಾರದೊಳಗೆ ಬೆಳೆದು ಬಿಟ್ಟೇವೆ. ಯಾರು ಅದನ್ನು ನೆನಪಿಗೆ ತಂದು ಕೊಡೋರು ಯಾರು? ನಮ್ಮ ಇರುವನ್ನ ನೆನಪಿಗೆ ತಂದು ಕೊಡುವಂಥವ್ರ ಸಂಘ ಬೇಕು ನಮಗೆ. ಈ ಜಡಬುದ್ಧಿ ಜಡಸಂಗ ಏನು ಮಾಡ್ತೈತಿ ಮತ್ತು ಇದನ್ನು ಗಟ್ಟಿಗೊಳಿಸ್ತೈತಿ. ಇದ ನೀನು, ಇದು ನಿಂದು, ಇದ ಸುಖರೂಪ ಅಂತ ತಿಳ್ಕೊಂಡು. ಯಾವ ಮನೆಯಾಗ ತಂದೆ ತಾಯಿಗಳು ಇಲ್ಲ, ಅಂಥ ವಾತಾವರಣನೂ ಇಲ್ಲ, ಯಾವುದಿಲ್ಲ. ನೀನು ವಿಚಾರ ಮಾಡೋದಿಲ್ಲ. ನಿಂದು ಎಂದು ಉದ್ಧಾರ ಆಗೋದು ನೀನು? ಇದರಿಂದ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅಂಥವರ ಆಶ್ರಯವನ್ನು ಮಹಾಪುರುಷರ ಆಶ್ರಯವನ್ನು ಹೊಂದಿದಾಗ ನೀನು ಉದ್ಧಾರ. ಅಂಥವರ ಸಂಪರ್ಕ ಮಾಡು. ಅವರು ಎಚ್ಚರಗೊಳಿಸ್ತಾರ. ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಡು. ನಂಬಲಿಲ್ಲ ಅಂದ್ರೆ ನಿನಗೆ ಹಾನಿ. ಶ್ರದ್ಧಾ ಇದ್ರೆ ನಿನಗೆ ಲಾಭ ಆಕೈತಿ. ಅನುಭವ ತೊಗೊಳಕ್ಕೆ ಬರ್ತೈತಿ. ಅದ್ರಾಗ ಅಭ್ಯಾಸದಾಗ ತೊಡಬೇಕಂತ ಪ್ರೇರಣೆ ಆಕೈತಿ ಶ್ರದ್ಧಾ ಇದ್ರೆ. ನಾವು ಎದ್ರ ಬಗ್ಗೆ ಶ್ರದ್ಧಾ? ನಮಗೆ ಬಾಳೆ ಬದುಕು ನೆಟ್ಟಗಾಗಲಿ ಅನ್ನೋ ಸಂಬಂಧ ಅಷ್ಟೇ ಶ್ರದ್ಧಾ. ಹೌದಿಲ್ಲ? ನಮ್ಮ ಬಾಳೆ ನೆಟ್ಟಗ ಮಾಡ್ಕೊಳ್ಳೋ ಸಂಬಂಧ ಅಮಾಸಿಗೆ ಹುಣಿಗೆ ಹೋಗೋರಿಗೆ ಹತ್ತೋದಿಲ್ಲ. ಎಲ್ಲಿ ಹತ್ಬೇಕು ನಿನಗೆ? ಹೌದಿಲ್ಲ? ಅಟ್ರ ಪುರ್ತಕ ನಿಜವನ್ನ ತಿಳ್ಕೊಬೇಕಪ್ಪ. ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ ಒಂದು ಕೆಲಸ. ಆಗಿನ ಪುರ್ತಕ ಮಾಡ್ಕೊಟ್ಟು ಮತ್ತೆ ಬರೋದೇ ಇಲ್ಲ. ನಾವು ಮಾಡಿದ ಕರ್ಮಕ್ಕನುಸಾರಾಗಿ ಬರ್ತಿರ್ತಾವೆ. ಏನು ನಾವು ಮಾಡಿದ್ದದ ಹಿಂದೆ ನಾವು ಮಾಡಿದ ಕರ್ಮಕ್ಕನುಸಾರಾಗಿ ಈ ಚರಿತಾರ್ಥ ನಡೆದಿರ್ತೈತಿ. ದೇವರದು ಮಾಡಿದ್ದ ಅಲ್ಲಿದ, ನೀನ ಮಾಡಿದ್ದಿದ. ಹೌದಿಲ್ಲ? ದೇವ್ರ ಆಟಪ, ಇದು ದೇವ್ರ ಇಚ್ಛಾಪ ಅಂತಿರ್ತಾನೆ. ಇದು ಪಲಾಯನವಾದ ದೇವ್ರ ಮ್ಯಾಗ ಹಾಕೋದು ಯಾಕ್ರಿ? ಕೆಟ್ಟದ್ದನ್ನು ದೇವ್ರ ಮನಸ್ಸಿಗೆ ಬರ್ಲಿಲ್ಲಪ್ಪ, ಅದಕ್ಕೆ ಹಂಗಾತಿರು ಅಂತ. ನೀ ಮಾಡಿದ ಪರಿಸ್ಥಿತಿ, ನಿನ್ನ ಮಾಡಿದ ಕರ್ಮಕ್ಕನುಸಾರವಾಗಿ ನಿನ್ನ ಸ್ಥಿತಿಗತಿಗಳಿಗೆ ನೀನೇ ಕಾರಣ. ದೇವರು ದಿನರು ಕಾರಣ ಇಲ್ಲ. ನೀ ಅದಕ್ಕೆ ನಡ್ಕೊಂಡೆ ಹುಚ್ಚು ಬಿಡೋದನ್ನು. ಅದರಿಂದ ಯಾವುದು ಲಾಭ ಇಲ್ಲ. ದೇವ್ರು ನಡ್ಕೋದು, ದಿನರು ನಡ್ಕೋದ್ರಿಂದ ಏನೂ ಲಾಭ ಇಲ್ಲ ನಿನಗೆ. ನೀ ಸರಿಯಾದ ರೀತಿಯೊಳಗೆ ಇನ್ನೊಬ್ರು ಕೂಡ ನಡ್ಕೋ. ನೀ ಹೆಂಗೆ ನಡ್ಕೋತಿ ಹಂಗೆ ನಿನ್ನ ಜೀವನ ರೂಪಕ್ಕೆ ಹಂಗಾಕೈತಿ ನೋಡು. ಒಳ್ಳೇದಂಗ ರೀತಿಯಿಂದ ನಡ್ಕೊಂಡು ನಿನ್ನ ಜೀವನ ಸುರಕ್ಷಿತವಾಗಿರ್ತೈತಿ. ಕೆಟ್ಟ ರೀತಿಯಿಂದ ನಡ್ಕೊಂಡೆ ಅಂದ್ರೆ ನಿನಗೆ ದಾರಿ ತಪ್ಪು. ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ. ದೇವರು ದಿನರು ಮಾಡೋದಿಲ್ಲ ಇದನ್ನ ಯಾರು.
ಅದನ್ನ ತಲೆಯನ್ನು ತೆಗೆದೋಗಿ ಅದನ್ನು ಏನು ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ. ನೀ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಕ್ಕೆ ಕಲಿ. ಏನು ನೀ ದುಷ್ಟ ರೀತಿಯಿಂದ ನಡ್ಕೊಂಡ್ರೆ ನನಗೆ ಒಳ್ಳೇದಾಗ್ಬೇಕಂತಂದ್ರೆ ಹೆಂಗೆ ಬೇಕು ಹಂಗೆ ಮಾಡ್ಬೇಕು. ಶಿಕ್ಷಕ ಹಂಗೆ ಮನಸ್ಸಿಗೆ ಬಂದಂಗೆ ನಡ್ಕೊಂಡ್ರೆ ನನಗೆ ಹಿತ ಆಕೈತೆ. ನೀನು ಅದರ ಫಲ ಉಣ್ಣಬೇಕಾಕೈತಿ ನೀನು. ಏನು ಅದಕ್ಕೆ ಬರೋಬ್ಬರಿ ದಾರಿ ಹಿಡಿ ನೀನು. ನೀತಿವಂತನಾಗಿ ಬಾಳುವಂತ ಯಾಕೆ ಹೇಳ್ಯಾರ? ಧರ್ಮಾಚರಣೆ ಅಂತ ಅದಕ್ಕೆ ಅಂತಾರೆ. ಧರ್ಮ ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆ ಒಳಗೆ ತೊಡಗು. ಅಂದ್ರೆ ನಿನ್ನ ಜೀವನ ಸುರಕ್ಷಿತವಾಗಿರ್ತೈತಿ. ಧರ್ಮ ಅಥವಾ ನೀತಿ ಬಿಟ್ಟೆ ಅಂದ್ರೆ ನಿನ್ನ ಜೀವನ ಎಲ್ಲ ಅಸ್ತವ್ಯಸ್ತ, ಹೀನ ಸ್ಥಿತಿ ಬರ್ತದೆ ನಿನಗೆ. ಅವಾಗ ಎಂಥ ಹೊತ್ತಂದು ದೇವರು ನನಗೆ ಎಂಥ ತಂದತ್ವಪ್ಪ ಅಂತ ದೇವ್ರನ್ನ ಶಪ ಸುಳ್ಳ. ದೇವರು ನೀ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿ ಅಂತ. ಹೀನ ಕರ್ಮಗಳನ್ನು ಮಾಡಿ ದೇವ್ರ ಮ್ಯಾಗ ಹಾಕ್ಕೊಂಡ್ರೆ ಇನ್ನೊಬ್ಬರು ಮಾಡ್ಯಾನ ಫಲಾಯನವಾದ ಹೌದಿಲ್ಲ, ಅದರಿಂದ ಪರಾಗವೇ ದೇವರು ಮಾಡ್ಯಾನ. ನೀ ಮಾಡೋ ಕರ್ಮಕ್ಕನುಸಾರ ನಿಮ್ಮ ಈಗಿನ ಸ್ಥಿತಿಗತಿಗಳೆಲ್ಲ ನಾವು ಏನು ಮಾಡಿರ್ತೇವೆ ಅದನ್ನು ನಾವು ಅನುಭವಿಸಕ್ಕೆ ಬಂದೇವಿ ಪ್ರತಿಯೊಬ್ಬರು. ನಾವು ಹಿಂದೆ ಮಾಡಿದ ಕರ್ಮದ ಫಲಾನ ಈಗ. ಚಲೋದಿರಲಿ ಚಲೋದಿರ್ತೈತಿ, ಚಲೋದು ಮಾಡಿದ್ರೆ ಚಲೋದಾಕೈತಿ, ಕೆಟ್ಟ ಮಾಡಿದ್ರೆ ಕೆಟ್ಟ ಆಕೈತಿ. ನಿನ್ನ ಕೈ ಒಳಗೈತಿ, ಬೇಕಾದ್ದು ಮಾಡ್ಕೋಬೋದು. ಈ ಅವಕಾಶ ಐತಿ. ಮನುಷ್ಯನ ಜನ್ಮದಾಗ ನೀನು ಬೇಕಾದ್ದು ಮಾಡ್ಕೊಳಕ್ಕೆ ಅವಕಾಶ ಐತಿ. ಮುಕ್ತ ಆಗ್ಲಿಕ್ಕೂ ಬರ್ತೈತಿ. ಜ್ಞಾನ ಮಾಡಿಕೊಂಡು ಮುಕ್ತ ಆಗಕ್ಕೆ ಅವಕಾಶ ಐತಿ. ಅದನ್ನು ಹೊಂದೋದು ಮನುಷ್ಯನ ಜನ್ಮದ ಕರ್ತವ್ಯ. ಜ್ಞಾನವನ್ನು ಮಾಡ್ಕೊ, ಆತ್ಮಜ್ಞಾನ ಮಾಡ್ಕೊಂಡೆ ಅಂದರೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ. ಪುನಃ ಈ ಜನ್ಮಕ್ಕೆ ಬರ್ದಂಗೆ ಆಕೈತಿ. ಅದಕ್ಕೆ ಮುಕ್ತಿ ಅಂತಾರೆ. ಬಿಡು. ಸರಿ ಕೆಟ್ಟಿಗೆ